ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಮಾಜಿ ಸಚಿವರಾಗಿ ಮತ್ತು ಕೇಂದ್ರಕ್ಕೆ ಹೋಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಆರೋಗ್ಯ ಹೇಗಿದೆ ಸರ್? ಆರಾಮಿದೆ. ಕರ್ನಾಟಕದಲ್ಲಿ ಅನೇಕ ಹೋರಾಟದಿಂದ ಬಂದಿರತಕ್ಕಂಥವ್ರು. ನಿನ್ನೆ ಮೊನ್ನೆ ಯಾರ್ದೋ ಒಬ್ಬರದು ಚೀಲ ಹಿಡ್ಕೊಂಡು ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರಲ್ಲ. ಆವಾಗಿನ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಟ್ಟಣ ಪಂಚಾಯಿತಿಗಳನ್ನು ಹೊಸದಾಗಿ ಮಾಡಿರ್ತಕ್ಕಂಥವ್ರು ಮತ್ತು ತಾಲೂಕುಗಳನ್ನು ಹೊಸದಾಗಿ ರಚನೆ ಮಾಡಿರ್ತಕ್ಕಂಥವ್ರು. ಆವಾಗಿನ ಸಂದರ್ಭದಲ್ಲಿ ಜಿಲ್ಲೆಗಳನ್ನು ಮಾಡಬೇಕಂತ ತಾವು ಪ್ಲ್ಯಾನ್ ಇಟ್ಟುಕೊಂಡಿದ್ರೆ ಅದೇ ಟೈಮ್ ಇರಲಾರ ಕಾರಣದಿಂದ ಜಿಲ್ಲೆಗಳನ್ನು ಮಾಡಲಿಕ್ಕಾಗಿಲ್ಲ. ಕೇವಲ 10 ತಿಂಗಳು ಇದ್ದಿದ್ದು ನಾನು ಮುಖ್ಯಮಂತ್ರಿಯಾಗಿ ಉತ್ತಮವಾದಂಥ ಆಡಳಿತ ಮತ್ತು ಅಧಿಕಾರಿಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಕೆಲಸ ನಾನು 10 ತಿಂಗಳಲ್ಲಿ ಮಾಡಿದ್ದೆ. ಅವತ್ತು 43 ಹೊಸ ತಾಲೂಕುಗಳನ್ನು ಘೋಷಣೆ ಮಾಡಿದೆ ನಾನು ಮುಖ್ಯಮಂತ್ರಿ ಇದ್ದಾಗ. ಆವಾಗ ಒಂದೊಂದು ತಾಲೂಕಿಗೆ 5 ಕೋಟಿ ಹಣನೂ ಇಟ್ಟೆ ನಾನು. ಮುಂದೆ ಮುಖ್ಯಮಂತ್ರಿಯಾಗಿ ಬಂದಂಥ ಸಿದ್ದರಾಮಯ್ಯನವರು ಅದನ್ನು ಸ್ವಲ್ಪ ನೆನಗುದಿಗಿಡುವಂಥ ಕೆಲಸ ಮಾಡಿದರು. ಅದಕ್ಕೆ ನಾನು ಎಕ್ಸೆಪ್ಷನ್ ಕೇಸ್ ಅಂತೇಳಿ ನಾನು ಫೈನಲ್ಲೇ ಒಂದು ಆರ್ಡರ್ ಮಾಡಿದೆ, ಸ್ಪೀಕಿಂಗ್ ಆರ್ಡರು. ಏನಂತಂದರೆ, ಒಂದು ಐತಿಹಾಸಿಕ ಹಿನ್ನೆಲೆ ಕಿತ್ತೂರ್ಕಿದೆ. ರಾಣಿ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದಂಥ ಮಹಿಳೆ, ಅವಳ ಹೆಸರು ಚಿರಸ್ಥಾಯಿ ಇರಬೇಕು, ಅದಕ್ಕಾಗಿ ಇದು ತಾಲೂಕು ಮಾಡೋದು ಅವಶ್ಯಕತೆ ಇದೆ ಅಂಥೇಳಿ ನಾವೊಂದು ಸ್ಪೀಕಿಂಗ್ ಆರ್ಡರ್ ಮಾಡಿ ಅಧಿಕಾರಿಗಳು ಏನು ನೆಗೆಟಿವ್ ಇದು ಮಾಡಿದ್ರು ಅದನ್ನು ಹೊಡೆದು ಹಾಕಿದೆ ನಾನು. ಮತ್ತು ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗಲೇ ಅಲ್ಲಿ ಹೊಸ ತಾಲೂಕನ್ನು ಘೋಷಣೆ ಮಾಡಿ ಬಂದಿದ್ದು ಎಲ್ಲರಿಗೂ ನೆನಪಿದೆ. 23,000 ಜನ ದಿನಗೂಲಿ ನೌಕರದಾರ. ದಿನಗೂಲಿ ನೌಕರದಾರಿಗೆ ಒಂದು ರೀತಿ ಅತಂತ್ರ ಪರಿಸ್ಥಿತಿ ಇತ್ತು. ನಾನು ಅಪೋಸಿಷನ್ ಲೀಡರ್ ಇದ್ದಾಗ, ಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದ್ದೆ, ಆಗಿರಲಿಲ್ಲ. ಆದರೆ ನಾನು ಮುಖ್ಯಮಂತ್ರಿ ಇದ್ದಾಗ ಆವಾಗೂ ಸಹಿತ ನಮ್ಮ IAS ಅಧಿಕಾರಿಗಳು ಇದು ಮಾಡಲಿಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟಿನ ಒಂದು ರೂಲಿಂಗ್ ಪ್ರಕಾರ ಈ ರೀತಿ ರೆಗ್ಯುಲೈಸ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಇದು ಎಂಡೋರ್ಸ್ಮೆಂಟ್ ಮಾಡಿದಾಗೂ ಸತ್ಯಕ್ಕೆ ನಾನು ಓವರ್ಟೇಕ್ ಮಾಡಿ ನಾನು ಕ್ಯಾಬಿನೆಟಲ್ಲಿ ವಿಷಯ ತೊಗೊಂಬಂದು ಹೊಸದಾಗಿ ಒಂದು ಬಿಲ್ಲನ್ನು ತೊಗೊಂಬಂದು ಆ 23,000 ದಿನಗೂಲಿ ನೌಕರರನ್ನ ಕಾಯಂ ಮಾಡುವಂಥ ಕೆಲಸ ಅವತ್ತು ಮಾಡಿದ್ರಿಂದ ಇವತ್ತು ಆ ಕುಟುಂಬಗಳು ಇವತ್ತು ನೆನಪಿಟ್ಕೊಂಡಿದ್ದಾರೆ. ಪ್ರತಿಯೊಬ್ಬ ರೈತರಿಗೆ 25,000 ಸಾಲ ಮನ್ನಾ ಮಾಡಿದೆ. 25,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದು ಇವತ್ತು ಜನ ನೆನಪಿಸ್ತಾರೆ. ಅವತ್ತು ಯಾವುದೇ ಕಂಡೀಷನ್ ಹಾಕಲಿಲ್ಲ, ಅನ್ಕಂಡೀಷನಲ್ಲಿ ಪ್ರತಿಯೊಬ್ಬ ರೈತರ 25,000 ಸಾಲವನ್ನು ಮನ್ನಾ ಮಾಡಿದ್ರಿಂದ ಅದು ರೈತರಿಗೆ ಭಾಳಷ್ಟು ನೆರವಿಗೆ ಬಂತು. ಬಹುಶಃ ನನಗೇನಾದರೂ ಅವಧಿ ಇನ್ನೂ 2 ವರ್ಷ 3 ವರ್ಷವರೆಗೆ ಸಿಕ್ಕಿದರೆ ಭಾಳ ಅಮೂಲಾಗ್ರವಾದಂಥ ಬದಲಾವಣೆಯನ್ನು ಅಡ್ಮಿನಿಸ್ಟ್ರೇಷನಲ್ಲಿ ನಾನು ಮಾಡ್ತಿದ್ದೆ ಮತ್ತು ಕರ್ನಾಟಕಕ್ಕೆ ಒಂದು ಉತ್ತರ ಕರ್ನಾಟಕ ಹೆಚ್ಚಿನ ಕೊಡುಗೆಗಳು ಕೊಡಲಿಕ್ಕೆ ಸಾಧ್ಯ ಇತ್ತು. ಆದರೆ ಅವಧಿ ಕಡಿಮೆ ಇದ್ದಿಂದ ಅಷ್ಟು ಅವಧಿಯಲ್ಲಿ ಏನು ಮಾಡಬೇಕು ಅದು ಮಾಡಿದೆ. ನಿಜವಾಗ್ಲೂ ಈ ರಾಜ್ಯ ಸರ್ಕಾರ ಬಂದಾಗಿಂದ ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ಗೆ ಹಿನ್ನಡೆ ಆಗಿರ್ಬೋದು. ಅದು ಜನಸಾಮಾನ್ಯರೇನು ಬೇಡಿಕೆ ಇಟ್ಟಿದ್ದಿಲ್ಲ, ಈ ರೀತಿ ಗ್ಯಾರಂಟಿ ಮುಖಾಂತರ ನಮಗೆಲ್ಲ ಪುಕ್ಕಟ್ಟೆವಾದಂಥ ಸೌಲಭ್ಯ ಕೊಡಿ ಅಂಥೇಳಿ. ನಾವು ಜನರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಮತ್ತು ರೈತರು ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಾದಂಥ ಬೆಲೆಯನ್ನು ಕೊಡಬೇಕು. ಆವಾಗ ರೈತ ಸಂತುಷ್ಟ ಇರ್ತಾನೆ. ಅವರು ವರಮಾನ ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು, ಆ ಪ್ರಯತ್ನ ಮಾಡಬೇಕು. ಹೀಗಾಗಿ ಇದನ್ನು ಬಿಟ್ಟು ಇವತ್ತು ಗ್ಯಾರಂಟಿ ಯೋಜನೆ ಮುಖಾಂತರ ಪುಕ್ಕಟೆ ಕೊಡುವಂಥ ಒಂದು ವ್ಯವಸ್ಥೆ ಏನು ಬಂತಲ್ಲ, ಅದರಿಂದ ಜನರಿಗೇನು ಲಾಂಗ್ ರನ್ನಲ್ಲಿ ಒಳಿತಾಗೋದಿಲ್ಲ. ಹೌದು, ಏನೋ ಘೋಷಣೆ ಮಾಡಿದರು, ಹಣನ ಇಲ್ಲಿ ನಿಮ್ಮ ಕಡೆ ಅಭಿವೃದ್ಧಿ ಮಾಡಲಿಕ್ಕಂತೂ ಹಣ ಇಲ್ಲ. ಹೌದು, ಅದಕ್ಕೂ ಹಣ ಇಲ್ಲ. ಯಾವುದೇ ಹೊಸದಾದಂಥ ಯೋಜನೆ ತರಲಿಕ್ಕೂ ಹಣ ಇಲ್ಲ. ಭೂ ಸ್ವಾಧೀನ, ಕೇಂದ್ರ ಸರ್ಕಾರದ ಹಲವಾರು ಯೋಜನೆ ಭೂ ಸ್ವಾಧೀನ ಆಗ್ತಕ್ಕಂಥವು ಇಲ್ಲಿವರೆಗೆ ಯಾಕೆ ನೆನಗುದಿಗೆ ಬಿದ್ದಾವೆ. ರೈಲ್ವೇದು ಇರ್ಬೋದು, ನ್ಯಾಷನಲ್ ಹೈವೇದು ಇರ್ಬೋದು. ಇವತ್ತು ಭೂ ಸ್ವಾಧೀನ ಯಾಕೆ ಅತಂತ್ರವಾಗಿದೆ ಅಂತಂದರೆ, ಎಲ್ಲೋ ಪ್ರೊಸೆಸ್ ಆದಮೇಲೂ ಸಹಿತ ಅದಕ್ಕೆ ಹಣ ಕೊಡಲಿಕ್ಕೆ ನಿಮ್ಮ ಸೇರೇನಿದೆ, ಹಣ ಕೊಡಲಿಕ್ಕೂ ನಿಮ್ಗೆ ಆಗ್ತಾಯಿಲ್ಲ. ಅಭಿವೃದ್ಧಿ ಕೆಲಸಕ್ಕೆ ಹಣ ಇಲ್ಲ. ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇದ್ದಾರೆ, ಇವತ್ತು ಅಭಿವೃದ್ಧಿಗೆ ಯಾವುದೇ ಹಣ ಇಲ್ಲ. ಈ ಒಂದು ಗುಂಡಿ ಮುಸ್ಲಿಕ್ಕೂ ಹಣ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಭ್ರಷ್ಟಾಚಾರ ಮಿತಿಮೀರಿದೆ ಅನ್ನುವಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ. ಅದರಿಂದ ಜನ ಬೆಳಗಿನ ಸಾಯಂಕಾಲ ನಿಮಗೆ ಓಟ್ ಹಾಕ್ತಾರೆ. ಇದು ನೀವು ಭ್ರಮೆಯಲ್ಲಿದ್ದೀರಿ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು, ರಾಜ್ಯದವರು ಹಿಂದೆ BJP ಸರ್ಕಾರದಿಂದ 40% ಕಮಿಷನ್ ಅಂತ ಆಪಾದನೆ ಮಾಡಿದರು. ಹೌದು, ಅದೇನು ಪ್ರೂವ್ ಆಗಲಿಲ್ಲ. ಆದರೆ ಇವತ್ತು ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಸರ್ಕಾರ ಬಂದಾಗ ಆ ಭ್ರಷ್ಟಾಚಾರ ಡಬಲ್ ಆಗಿದೆ. ಉತ್ತರ ಕೊಟ್ಟಿಲ್ಲ ಇವತ್ತು ಸಿದ್ದರಾಮಯ್ಯ, ಕೊಡಬೇಕಾಗಿತ್ತಲ್ಲ. ನಿಮ್ಮ ಒಂದು ಸಣ್ಣ ಎಕ್ಸಾಂಪಲ್ ಯಾವ ರೀತಿ ಭ್ರಷ್ಟಾಚಾರ ನಡೀತದೆ ಅಂದರೆ, ಬೆಂಗಳೂರು
ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಮಿನಿಸ್ಟರ್. ಹೌದು. ಆ ಬೆಂಗಳೂರಿನಲ್ಲಿ ನೀವು ಬಿ ಡಿ ಎ ಇರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು, ನೀವು ಯಾವುದಾದ್ರು ಬಿಲ್ಡಿಂಗ್ ಪರ್ಮಿಷನ್ಗೆ, ಕಂಪ್ಲೀಷನ್ ಸರ್ಟಿಫಿಕೇಟ್ಗೆ, ಸಿಗೆ ಅಥವಾ ಮತ್ತೊಂದು ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಚಾಲೂ ಮಾಡೋದಕ್ಕೆ ಸರ್ಟಿಫಿಕೇಟು 108 ಹೋಗಿ ನೀವು ಜನನ ಮರಣ ಅಲ್ಲಿ ನೀವು ಹೋದಾಗ ಬಿಲ್ಡಿಂಗ್ ಪರ್ಮಿಷನು, ಅಪಾರ್ಟ್ಮೆಂಟ್ ಪರ್ಮಿಷನ್ ಎಲ್ಲ ಹೋದರೆ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಇಷ್ಟು ಕಾನೂನುಬದ್ಧವಾಗಿ ಇಷ್ಟು ಕೊಡಬೇಕು. ಅದರ ಹೊರತಾಗಿ ನಂಬರ್ 2ದಾಗ ಇಷ್ಟು ಹಣ ನೀವು ಸಂದಾಯ ಮಾಡಿದಾಗ ನಿಮಗೆ ಎಲ್ಲ ಬಿಲ್ಡಿಂಗ್ ಪರ್ಮಿಷನ್ ಎಲ್ಲ ಸಿಗ್ತಾವೆ. ಅಂದರೆ ಇಲ್ಲಿ ಭ್ರಷ್ಟಾಚಾರ ಎಲ್ಲಿವರೆಗೆ ಹೋಗಿದೆ ಅಂದರೆ ಅದು ಬರೀ ಇಲ್ಲಿ ಡೆವಲಪ್ಮೆಂಟ್ ಅಥಾರಿಟಿಗೆ ಮಾತ್ರ ಸೀಮಿತ ಇತ್ತು. ಆ ಭ್ರಷ್ಟಾಚಾರ ಈ ಬೆಂಗಳೂರಿನ ಮಿನಿಸ್ಟ್ರ್ವರೆಗೂ ಹೋಗಿದೆ. ಇವತ್ತು ಏನೋ ಒಂದು ಅವಕಾಶ ಬಂದದ್ದು ಜಗದೀಶ್ ಶೆಟ್ಟರ್ಗೆ. ಇಲ್ಲಿ 30 ವರ್ಷ ಶಾಸಕನಾಗಿ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಯೋಜನೆ ತೊಗೊಂಬಂದು ಹುಬ್ಬಳ್ಳಿ ಧಾರವಾಡ ಒಂದು ಉತ್ತಮವಾದಂಥ ನಗರ ಆಗಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ನಾನು ಮಾಡಿದ್ದೇನೆ. ಇವತ್ತು ಬೆಳಗಾವಿ ಜನ ಇವತ್ತು ನನಗೆ ಆಶೀರ್ವಾದ ಮಾಡಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರ ಆಶೀರ್ವಾದಕ್ಕಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಪೂರಕವಾಗಿ ಇವತ್ತು ಬೆಳಗಾವಿ ಲೋಕಸಭಾ ಸದಸ್ಯನಾಗಿ ಭಾಳಷ್ಟು ಬದಲಾವಣೆ ತರುವಂಥ ಕೆಲಸ ಬೆಳಗಾವಿಯಲ್ಲಿ ನಡೀತಾ ಇರೋದು. ಇವತ್ತು ಜನಸಾಮಾನ್ಯರು ಸಹಿತ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲಿ ಅವಕಾಶ ಸಿಕ್ಕಾಗ ಜಗದೀಶ್ ಶೆಟ್ಟರ್ಗೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಆ ಜನರಿಗೆ ಋಣ ತೀರಿಸುವಂಥ ಕೆಲಸ ನಾನು ಮಾಡಿ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆದಿಂದ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ಮತ್ತು ರಾಜ್ಯ ಸರ್ಕಾರದ ಈ 5 ಗ್ಯಾರಂಟಿಯಿಂದ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ವಿಷಯಗಳನ್ನಾಗಿರಲಿ ಮತ್ತು ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಮಾನ್ಯ ಸಂಸದರ ಜೊತೆಯಲ್ಲಿ ನಡೀತಾ ಇರುವಂಥ ಡೆವಲಪ್ಮೆಂಟ್ ಕಾರ್ಯರೂಪಗಳನ್ನಾಗಿರಲಿ ಮತ್ತು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಏನು ಸಿಕ್ಕಿದೆ ಮತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಡಬಲ್ ಇಂಜನ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಿದ್ದಾರೆ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ವಿಶೇಷ ಸಂದರ್ಶನ ನಡೆಸ್ತಾ ಇದೆ. ಇಂದು ನಮ್ಮ ಜೊತೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಮತ್ತು ಭಾರತೀಯ ಜನತಾ ಪಕ್ಷದ ಅನೇಕ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ಮತ್ತು ನಿಷ್ಠೆ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ಬಂದಿರತಕ್ಕಂಥ ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ, ಮಾಜಿ ಸಚಿವರಾಗಿ ಮತ್ತು ಕೇಂದ್ರಕ್ಕೆ ಹೋಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಆರೋಗ್ಯ ಹೇಗಿದೆ ಸರ್? ಆರಾಮಿದೆ. ಎಸ್, ಓಕೆ. ನನ್ನ ಮೊದಲನೇ ಪ್ರಶ್ನೆಗೆ ಸ್ವಲ್ಪ ಶಾರ್ಟ್ ಆಗಿ ನಾನು 2011-12 ಕಡೆ ಹೋಗ್ತಾ ಇದ್ದೀನಿ ಸರ್. ನಾನು ತಾವು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಧಾರವಾಡದಲ್ಲಿ ಆಯಿತು, ಹುಬ್ಬಳ್ಳಿಯಲ್ಲಿ ಆಯಿತು ಮತ್ತು ಇಡೀ ಕರ್ನಾಟಕದಲ್ಲಿ ಅನೇಕ ಹೋರಾಟದಿಂದ ಬಂದಿರತಕ್ಕಂಥವ್ರು. ನಿನ್ನೆ ಮೊನ್ನೆ ಯಾರ್ದೋ ಒಬ್ಬರದು ಚೀಲ ಹಿಡ್ಕೊಂಡು ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರಲ್ಲ, ಆದರೆ ನೀವು ನೇರವಾಗಿ ಹೋರಾಟದಿಂದ ಸಮಾಜ ಸೇವೆಯಿಂದ ಬಂದಿರತಕ್ಕಂಥವ್ರು. ಆ ಹೋರಾಟದ ಕಿಚ್ಚು ಆವಾಗಿನ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಟ್ಟಣ ಪಂಚಾಯಿತಿಗಳನ್ನು ಹೊಸದಾಗಿ ಮಾಡಿರ್ತಕ್ಕಂಥವ್ರು ಮತ್ತು ತಾಲೂಕುಗಳನ್ನು ಹೊಸದಾಗಿ ರಚನೆ ಮಾಡಿರ್ತಕ್ಕಂಥವ್ರು. ಆವಾಗಿನ ಸಂದರ್ಭದಲ್ಲಿ ಜಿಲ್ಲೆಗಳನ್ನು ಮಾಡಬೇಕಂತ ತಾವು ಪ್ಲ್ಯಾನ್ ಇಟ್ಕೊಂಡಿದ್ರೆ ಅದೇ ಟೈಮ್ ಇರಲಾರ ಕಾರಣದಿಂದ ಜಿಲ್ಲೆಗಳನ್ನು ಮಾಡಲಿಕ್ಕಾಗಿಲ್ಲ. ಹೆಂಗಿತ್ತು ಸರ್ ನಿಮ್ಮ ಮುಖ್ಯಮಂತ್ರಿ ಜರ್ನಿ ಸರ್ ಆವಾಗಿನ ಸಂದರ್ಭದಲ್ಲಿ? ಯಾವ್ಯಾವ ಕಾರ್ಯಕ್ರಮವನ್ನು ಈ ರಾಜ್ಯಕ್ಕೆ ತೊಗೊಂಬಂದು ಕೊಡ್ತೀವಿ ಸರ್ ನೀವು? ನೋಡಿ, ಕೇವಲ 10 ತಿಂಗಳು ಇದ್ದಿದ್ದು ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದು. ಭಾಳ ಸಮಯ ಭಾಳ ಕಡಿಮೆ ಇತ್ತು. ಅಂಥ ಸಂದರ್ಭದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇಶ್ಯೂಸು ಏನು ಭಾಳ ದಿವಸದಿಂದ ಪೆಂಡಿಂಗ್ ಇದ್ದವು ಅದನ್ನು ಸಾಲ್ವ್ ಮಾಡಬೇಕಂತ ಪ್ರಯತ್ನ ಮಾಡಿದೆ. ಮತ್ತು ಭಾಳ ಒಂದು ಉತ್ತಮವಾದಂಥ ಅಡ್ಮಿನಿಸ್ಟ್ರೇಷನ್ ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡುವಂಥದ್ದು, ಉತ್ತಮವಾದಂಥ ಆಡಳಿತ ಮತ್ತು ಅಧಿಕಾರಿಗಳು ಆ್ಯಕ್ಟಿವಾಗಿ ಕೆಲಸ ಮಾಡುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಕೆಲಸ ನಾನು 10 ತಿಂಗಳಲ್ಲಿ ಮಾಡಿದ್ದೆ. ಇದರ ಜೊತೆಗೆ ಕೆಲವೊಂದು ಇಶ್ಯೂಸು ಹೊಸದಾಗಿ ತಾಲೂಕು ಮಾಡಬೇಕಂತ ಭಾಳ ಕಡೆ ಡಿಮಾಂಡ್ ಇತ್ತು. ಆದರೆ ಯಾವುದೇ ಮುಖ್ಯಮಂತ್ರಿ ಅದು ಪ್ರಯತ್ನ ಮಾಡಿರಲಿಲ್ಲ. ಹಿಂದೆ GS ಪಟೇಲರು ಮುಖ್ಯಮಂತ್ರಿ ಇದ್ದಾಗ ಜಿಲ್ಲೆಗಳ ವಿಂಗಡಣೆ ಮಾಡಿದರು. ಬಹುಶಃ ಭಾಳಷ್ಟು ಜಿಲ್ಲೆಗಳ ವಿಂಗಡಣೆ ಆಗಿದ್ದು ಅವರ ನಿರ್ಧಾರದಿಂದ ಅವರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ. ಮುಂದೆ ತಾಲೂಕುಗಳು ಸಹಿತ ಭಾಳಷ್ಟು, ಈಗ ಉತ್ತರ ಕರ್ನಾಟಕದಲ್ಲಿ ಇದ್ದಂಥ ತಾಲೂಕುಗಳು ಭಾಳ ದೊಡ್ಡ, ಹೌದು, ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಇದ್ದದ್ದು ಸ್ಮಾಲ್, ಭೌಗೋಳಿಕವಾಗಿ ಭಾಳ ಸಣ್ಣ. ಹೀಗಾಗಿ ಈ ಭಾಗದಲ್ಲಿ ಭಾಳಷ್ಟು ಬೇಡಿಕೆ ಇತ್ತು. ಆ ಹಿನ್ನೆಲೆ ಇಟ್ಕೊಂಡು 4 ವರದಿಗಳು ಸರ್ಕಾರದ ಮುಂದೆ ಇದ್ದವು. ಆ 4 ವರದಿಗಳಾದ ಮೇಲೆ ನಾನು ಅಧ್ಯಯನ ಮಾಡಿಕೊಂಡು ನಮ್ಮ ಅಧಿಕಾರಿಗಳಿಂದ ಡೈರೆಕ್ಷನ್ ತೆಗೆದುಕೊಂಡು ಅವತ್ತು 43 ಹೊಸ ತಾಲೂಕುಗಳನ್ನು ಘೋಷಣೆ ಮಾಡಿದೆ. ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ತಮ್ಮ ಆಡಳಿತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದೆ. ಮುಂದೆ ಅದನ್ನ ಇಂಪ್ಲಿಮೆಂಟ್, ಆವಾಗ ಒಂದೊಂದು ತಾಲೂಕಿಗೆ 5 ಕೋಟಿ ಹಣನೂ ಇಟ್ಟೆ ನಾನು. ಮುಂದೆ ಮುಖ್ಯಮಂತ್ರಿಯಾಗಿ ಬಂದಂಥ ಸಿದ್ದರಾಮಯ್ಯನವರು ಅದನ್ನು ಸ್ವಲ್ಪ ನೆನಗುದಿಗಿಡುವಂಥ ಕೆಲಸ ಮಾಡಿದರು.
ಆದರೆ ಜನರದ್ದು ಒತ್ತಡ ಜಾಸ್ತಿ ಆಯಿತು, ಅಲ್ಲಿ ಆಡಳಿತ ಪಕ್ಷದಲ್ಲಿ ಒತ್ತಡ ಜಾಸ್ತಿ ಆಯಿತು. ಕೊನೆಗೆ ಆ 43 ತಾಲೂಕು ಏನು ಘೋಷಣೆ ಮಾಡಿದೆ ಅದಕ್ಕೆ ಮತ್ತೆ ಒಂದು 3 ತಾಲೂಕುಗಳನ್ನು ಸೇರಿಸಿ 50 ತಾಲೂಕುಗಳನ್ನು ಅವರು ಘೋಷಣೆ ಮಾಡಿದರು. ನಾನು ಘೋಷಣೆ ಮಾಡಿದಂಥ 43 ತಾಲೂಕು ಸಹಿತ ಹೊಸ ತಾಲೂಕುಗಳಾಗಿ ಇವತ್ತು ಕೆಲಸ ನಿರ್ವಹಣೆ ಮಾಡ್ತಾಯಿದೆ. ಇಲ್ಲೇ ಧಾರವಾಡ ಜಿಲ್ಲೆಯಲ್ಲಿ ಉದಾಹರಣೆ ತಗೊಳ್ಳೋದಾದರೆ ಹುಬ್ಬಳ್ಳಿಯಲ್ಲಿ ಇನ್ನೊಂದು ತಾಲೂಕು ಮಾಡಿದ್ದೇವೆ, ಅಳ್ನಾವರದಲ್ಲಿ ಹೊಸ ತಾಲೂಕು ಮತ್ತು ಅಣ್ಣಿಗೇರಿಯಲ್ಲಿ ಹೊಸ ತಾಲೂಕು, ಇಲ್ಲೇ 3 ತಾಲೂಕು ಹೊಸದಾಗಿ ಮಾಡಿದೆ. ಅಂದರೆ ಜನರ ಹತ್ತಿರಕ್ಕೆ ಆಡಳಿತ ಹೋಗಬೇಕು ಅನ್ನುವಂಥ ಮೂಲ ಉದ್ದೇಶ ಮತ್ತು ಭಾಳ ಜನ ಅನುಕೂಲ ಆಗಿದೆ. ಇದರಲ್ಲಿ ಬಿಜಾಪುರದಲ್ಲಿ 7 ತಾಲೂಕುಗಳು ಮಾಡಿದೆ. ನಾನು ಮೊನ್ನೆ ಲಾಸ್ಟ್ ಟೈಮ್ ಬೆಳ್ಳುಬ್ಬಿ ಮಾಜಿ ಶಾಸಕರು ಕೂಡ ನಿಮ್ಮ ವಿಷಯಗಳು ಪ್ರಸ್ತಾವನೆ ಮಾಡಿದ್ರು ಸರ್. ಅದು 7 ತಾಲೂಕು ಅಲ್ಲಿ ಮಾಡಿದ್ದೆ ನಾನು, ಎಲ್ಲಿ ಬಿಜಾಪುರದಲ್ಲಿ, ಬಿಜಾಪುರ ಡಿಸ್ಟಿಕ್ ಹೈಯೆಸ್ಟು. ಹೀಗಾಗಿ ಅದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗಿದೆ. ಮತ್ತು ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ತೀನಿ ಎಲ್ಲ ಕಡೆ ಜನ ಹೇಳ್ತಾರೆ, ನೀವು ಹೊಸ ತಾಲೂಕು ಮಾಡಿದ್ರಿ, ನೀವು ಮಾಡಿದ್ರಿಂದ ಆಯಿತು. ಮೊನ್ನೆ ಕಿತ್ತೂರು ಹೋಗಿದ್ದೆ, ಕಿತ್ತೂರು ಹೇಳಿದ್ರು ಅವರು, ಅಲ್ಲಿ ಕಿತ್ತೂರು ಉತ್ಸವ ಇದ್ದಾಗ ಅಲ್ಲಿ ಬೇಡಿಕೆ ಇತ್ತು, ಕಿತ್ತೂರು ತಾಲೂಕು ಮಾಡಬೇಕು, ರಾಣಿ ಚೆನ್ನಮ್ಮನ ಹೆಸರು ಉಳಿಬೇಕು ಅಂತ. ಅದಕ್ಕೆ ಅಧಿಕಾರಿಗಳು ಅಡ್ಡಗಾಲು ಹಾಕಿದ್ರು, ಇಲ್ಲ ಇದು ತಾಲೂಕು ಮಾಡಲಿಕ್ಕೆ ಯೋಗ್ಯ ಇಲ್ಲ, ಅಷ್ಟು ಗ್ರಾಮೀಣ ಭಾಗದಲ್ಲಿ ಸೇರುವುದಿಲ್ಲ ಅನ್ನುವಂಥದ್ದು. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ನಾನು ಎಕ್ಸೆಪ್ಷನ್ ಕೇಸ್ ಅಂತೇಳಿ ನಾನು ಫೈನಲ್ಲೇ ಒಂದು ಆರ್ಡರ್ ಮಾಡಿದೆ, ಸ್ಪೀಕಿಂಗ್ ಆರ್ಡರು. ಏನಂತಂದರೆ, ಒಂದು ಐತಿಹಾಸಿಕ ಹಿನ್ನೆಲೆ ಕಿತ್ತೂರ್ಕಿದೆ. ರಾಣಿ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದಂಥ ಮಹಿಳೆ, ಅವಳ ಹೆಸರು ಚಿರಸ್ಥಾಯಿ ಇರಬೇಕು, ಅದಕ್ಕಾಗಿ ಇದು ತಾಲೂಕು ಮಾಡೋದು ಅವಶ್ಯಕತೆ ಇದೆ ಅಂಥೇಳಿ ನಾವೊಂದು ಸ್ಪೀಕಿಂಗ್ ಆರ್ಡರ್ ಮಾಡಿ ಅಧಿಕಾರಿಗಳು ಏನು ನೆಗೆಟಿವ್ ಇದು ಮಾಡಿದ್ರು ಅದನ್ನು ಹೊಡೆದು ಹಾಕಿದೆ ನಾನು. ಮತ್ತು ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗಲೇ ಅಲ್ಲಿ ಹೊಸ ತಾಲೂಕನ್ನು ಘೋಷಣೆ ಮಾಡಿ ಬಂದಿದ್ದು ಎಲ್ಲರಿಗೂ ನೆನಪಿದೆ. ಹೀಗಾಗಿ ಇವತ್ತು ಆ ಕೆಲಸ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಾನು ಮಾಡಿದ್ದು ಅಂದರೆ 23,000 ಜನ ದಿನಗೂಲಿ ನೌಕರದಾರರು. ದಿನಗೂಲಿ ನೌಕರದಾರಿಗೆ ಒಂದು ರೀತಿ ಅತಂತ್ರ ಪರಿಸ್ಥಿತಿ ಇತ್ತು. ನಮ್ಮ ಅದಕ್ಕಾಗಿ ಹೋರಾಟ ಮಾಡಿದಂಥ ಇಲ್ಲಿ ಪ್ರೊಫೆಸರ್ ಕೆ ಶರ್ಮಾ ಅವರು ಇದ್ದಾರೆ, ಅವರು ಯಾವಾಗಲೂ ನನಗೆ ಒತ್ತಡ ಹಾಕ್ತಿದ್ರು. ಮತ್ತು ದಿನಗೂಲಿ ನೌಕರದಾರರು ಎಲ್ಲೆಲ್ಲಿ ನಾನು ಹೋಗ್ತೀನಿ ಎಲ್ಲ ಕಡೆ ಒತ್ತಡ ಹಾಕ್ತಿದ್ರು. ನಾನು ಅಪೋಸಿಷನ್ ಲೀಡರ್ ಇದ್ದಾಗ, ಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದ್ದೆ, ಆಗಿರಲಿಲ್ಲ. ಆದರೆ ನಾನು ಮುಖ್ಯಮಂತ್ರಿ ಇದ್ದಾಗ ಆವಾಗೂ ಸಹಿತ ನಮ್ಮ IAS ಅಧಿಕಾರಿಗಳು ಇದು ಮಾಡಲಿಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟಿನ ಒಂದು ರೂಲಿಂಗ್ ಪ್ರಕಾರ ಈ ರೀತಿ ರೆಗ್ಯುಲೈಸ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಭಾಳ ಇದು ಎಂಡೋರ್ಸ್ಮೆಂಟ್ ಮಾಡಿದಾಗೂ ಸತ್ಯಕ್ಕೆ ಅದನ್ನು ಓವರ್ಟೇಕ್ ಮಾಡಿ ನಾನು ಕ್ಯಾಬಿನೆಟಲ್ಲಿ ವಿಷಯ ತೊಗೊಂಬಂದು ಹೊಸದಾಗಿ ಒಂದು ಬಿಲ್ಲನ್ನು ತೊಗೊಂಬಂದು ಆ 23,000 ದಿನಗೂಲಿ ನೌಕರರನ್ನ ಕಾಯಂ ಮಾಡುವಂಥ ಕೆಲಸ ಅವತ್ತು ಮಾಡಿದ್ರಿಂದ ಇವತ್ತು ಆ ಕುಟುಂಬಗಳು ಇವತ್ತು ನೆನಪಿಟ್ಕೊಂಡಿದ್ದಾರೆ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಪ್ರವಾಸ ಹೋದಾಗ ನಿಮ್ಮ ಸಮಯದೊಳಗೆ ನಮ್ಮದು ಕಾಯಂ ಮಾತು ನೋಡ್ರಿ ಅಂತ ಹೇಳಿ ಹೇಳ್ತಾರೆ. ಅಂದರೆ ಇವು ಕೆಲವೊಂದು ನಿರ್ಧಾರಗಳು ನಾವು ಮಾಡೋದಾದ್ರೆ ಮಾಡಬೇಕು. ಮತ್ತು ಇನ್ನೊಂದಾಗಿದೆ, ಆ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬರ ಮತ್ತೊಂದು ಇದ್ದುದರಿಂದ ಸಾಲ ಮನ್ನಾ ಮಾಡಬೇಕು ಅನ್ನುವಂಥದ್ದು ಭಾಳ ಒತ್ತಡ ಇತ್ತು. ಆವಾಗ ನಾನು ಎಲ್ಲ ಕನ್ಸಲ್ಟೇಷನ್ ಮಾಡಿಕೊಂಡು ಅಸೆಂಬ್ಲಿಲಿ ಇದೆಲ್ಲ ವಿಷಯ ರೇಸ್ ಆಗಿತ್ತು. ನೆಕ್ಸ್ಟ್ ಡೇನೇ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರು ವಿಶ್ವಾಸ ತೆಗೆದುಕೊಂಡು, ಅಧಿಕಾರಿ ವಿಶ್ವಾಸ ತೆಗೆದುಕೊಂಡು ಪ್ರತಿಯೊಬ್ಬ ರೈತರಿಗೆ 25,000 ಸಾಲ ಮನ್ನಾ ಮಾಡಿದೆ. 25,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದು ಇವತ್ತು ಜನ ನೆನಪಿಸ್ತಾರೆ. ಅವತ್ತು ಯಾವುದೇ ಕಂಡೀಷನ್ ಹಾಕಲಿಲ್ಲ, ಅನ್ಕಂಡೀಷನಲ್ಲಿ ಪ್ರತಿಯೊಬ್ಬ ರೈತರ 25,000 ಸಾಲವನ್ನು ಮನ್ನಾ ಮಾಡಿದ್ರಿಂದ ಅದು ರೈತರಿಗೆ ಭಾಳಷ್ಟು ನೆರವಿಗೆ ಬಂತು. ಈ ರೀತಿ ಹಲವಾರು ಉಪಕ್ರಮಗಳನ್ನು ನಾನು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದೇನೆ. ಇನ್ನೂ ಹಲವಾರು ವಿಚಾರಗಳಿದ್ದಾವೆ, ಆದರೆ ಕೆಲವೊಂದು ಮುಖ್ಯವಾದಂಥ ವಿಚಾರಗಳು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬಹುಶಃ ನನಗೇನಾದರೂ ಅವಧಿ ಇನ್ನೂ 2 ವರ್ಷ 3 ವರ್ಷವರೆಗೆ ಸಿಕ್ಕಿದರೆ ಭಾಳ ಅಮೂಲಾಗ್ರವಾದಂಥ ಬದಲಾವಣೆಯನ್ನು ಅಡ್ಮಿನಿಸ್ಟ್ರೇಷನಲ್ಲಿ ನಾನು ಮಾಡ್ತಿದ್ದೆ. ಮತ್ತು ಕರ್ನಾಟಕಕ್ಕೆ ಒಂದು ಉತ್ತರ ಕರ್ನಾಟಕ ಹೆಚ್ಚಿನ ಕೊಡುಗೆಗಳು ಕೊಡಲಿಕ್ಕೆ ಸಾಧ್ಯ ಇತ್ತು. ಆದರೆ ಅವಧಿ ಕಡಿಮೆ ಇದ್ದರೆ ಅಷ್ಟು ಅವಧಿಯಲ್ಲಿ ಏನು ಮಾಡಬೇಕು ಅದು ಮಾಡಿದೆ. ಎಸ್ ಸರ್. ಸರ್, ಇದು ಬಗರ್ ಹುಕುಂ ಸಾಗುವಳಿಕೆ ವಿಷಯಗಳನ್ನಾಯಿತು, ನೀವು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಮತ್ತು ಉಳುವನೆ ಒಂಡಯ ಅಂಥೇಳಿ ಇಂದಿರಾ ಗಾಂಧಿ ಕಾಲದಲ್ಲಿ ಬಂದಿರತಕ್ಕಂಥ ಯೋಜನೆಗಳನ್ನು ಆವಾಗಿನ ಸಂದರ್ಭದಲ್ಲಿ ಮತ್ತು ಈ ಫಾರೆಸ್ಟ್ರವನ್ನು ಹೊತ್ತೂರಿ ಮಾಡ್ಕೊಂಡಿದ್ರು ಕೆಲವೊಂದಿಷ್ಟು ಜನ ನಮ್ಮ ರೈತರು. 2 ಎಕರೆ 1 ಎಕರೆ ಅರ್ಧ ಎಕರೆ ಮಾಡ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಬಂದಿರತಕ್ಕಂಥ ಯಾವ ರೀತಿ ಮನವಿಗಳು ಬಂದಿದ್ರು, ಅದನ್ನು ಯಾವ ರೀತಿ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಸರ್ ನೀವು? ಇಲ್ಲ, ಏನು ಅವು ಬಂದಾಗ, ಯಾಕಂದರೆ ಸ್ವಲ್ಪ ಅರಣ್ಯ ಇಲಾಖೆ ಕಾನೂನು ಮತ್ತೊಂದು ಕಟ್ಟಳೆ ಇದ್ದಾವೆ, ಅದಕ್ಕೊಂದು ಅಧ್ಯಯನ ಮಾಡಲಿಕ್ಕೂ ನಾನು ಹೇಳಿದ್ದೆ. ಬಟ್ ಅವಧಿ ಕಡಿಮೆ ಇದ್ದದ್ರಿಂದ ಆ ಇಶ್ಯೂನ ಭಾಳ ಸುದೀರ್ಘವಾಗಿ ಟಚ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಅದು ಇನ್ನೂವರೆಗೂ ಆ ಜನರಲ್ಲಿ ಇನ್ನೂ ಕಾಡ್ತಾ ಇದೆ. ಯಾವುದೇ ಸರ್ಕಾರ ಬಂದಾಗೂ ಈ ಅರಣ್ಯ ವಾಸಿಗಳ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ಆಗಿಲ್ಲ. ಅದು ಬಗೆಹರಿಸಬೇಕಂತ ನಾನು ಎಲ್ಲ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ. ಎಸ್, ಓಕೆ ಸರ್. ನಾನು ಇಲ್ಲಿಂದ ಈಗಿನ ರಾಜ್ಯ ಸರ್ಕಾರ ಕಡೆ ಬರ್ತಾ ಇದ್ದೀನಿ ಸರ್. ನಾನು ಈ ಸಿದ್ದರಾಮಯ್ಯ ಸರ್ಕಾರ 135 +
ಇಂಡಿಪೆಂಡೆಂಟು ಬೈ ಎಲೆಕ್ಷನ್ ಗೆದ್ದಿರ್ತಕ್ಕಂಥ 140 ಸ್ಥಾನ ಪಡೆದಿರ್ತಕ್ಕಂಥ ಸಿದ್ದರಾಮಯ್ಯ ಈಗಿನ 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಈ 2.5 ವರ್ಷದಲ್ಲಿ 5 ಗ್ಯಾರಂಟಿ ಜೊತೆಯಲ್ಲಿ ನಾವು ಪೂರ್ಣ ಬಹುಮತದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಅನ್ನೋದು ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಮತ್ತು BJP ಶಾಸಕರುಗಳು ಮತ್ತು ಈಗಿನ ಕಾಂಗ್ರೆಸ್ನ ಕೆಲವೊಂದಿಷ್ಟು ಅವ್ರದ್ದೇ ಪಕ್ಷ ಶಾಸಕರುಗಳು ಗ್ಯಾರಂಟಿದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋಂಥ ವಿಷಯಗಳಂತ ಕೂಡ ಕೇಳ್ತಾ ಇದ್ದೀರಿ, ತಾವು ತಮ್ಮ ಗಮನಕ್ಕೂ ಕೂಡ ಬಂದಿರತಕ್ಕಂಥ ವಿಷಯ. ನಿಜವಾಗ್ಲೂ ಈ ರಾಜ್ಯ ಸರ್ಕಾರ ಬಂದಾಗಿಂದ ಗ್ಯಾರಂಟಿದ ಡೆವಲಪ್ಮೆಂಟ್ಗೆ ಹಿನ್ನಡೆ ಆಗಿರ್ಬೋದಾ ಸರ್? ನೋಡಿ, ಗ್ಯಾರಂಟಿ ಸುಮ್ಮನೆ ಸಮಾಧಾನಕ್ಕೆ ಭಾರತೀಯ ಜನತಾ ಪಾರ್ಟಿ ಏನು ಸರ್ಕಾರ ಇತ್ತು ಮತ್ತು ನಮ್ಮ ಡಿಫಾಲ್ಟು ಮತ್ತು ಟಿಕೆಟ್ ಹಂಚಿಕೆಯಲ್ಲಿ ಏನೊಂದಿಷ್ಟು ವೈಪರೀತ್ಯಗಳಾದವು. ಅದರಿಂದ 2023ರಲ್ಲಿ ಅದರಿಂದ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಫೇಲ್ಯೂರ್ ಆದ್ವಿ. ಅದರ ಅಡ್ವಾಂಟೇಜು ಕಾಂಗ್ರೆಸ್ ಸಿಕ್ತು, ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಈ ಗ್ಯಾರಂಟಿ ಅನೌನ್ಸ್ ಮಾಡಿದರೆ ಅಧಿಕಾರಕ್ಕೆ ಬಂದಿಲ್ಲ, ಇದನ್ನು ಮಾತ್ರ ಅವರು ಅರ್ಥ ಮಾಡ್ಕೋಬೇಕು. ಮತ್ತು ಜನಸಾಮಾನ್ಯರೇನು ಬೇಡಿಕೆ ಇಟ್ಟಿದ್ದಿಲ್ಲ, ಈ ರೀತಿ ಗ್ಯಾರಂಟಿ ಮುಖಾಂತರ ನಮಗೆಲ್ಲ ಪುಕ್ಕಟ್ಟೆವಾದಂಥ ಸೌಲಭ್ಯ ಕೊಡಿ ಅಂಥೇಳಿ. ನಾವು ಜನರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಮತ್ತು ರೈತರು ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಾದಂಥ ಬೆಲೆಯನ್ನು ಕೊಡಬೇಕು. ಆವಾಗ ರೈತ ಸಂತುಷ್ಟ ಇರ್ತಾನೆ. ಅವರು ವರಮಾನ ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು, ಆ ಪ್ರಯತ್ನ ಮಾಡಬೇಕು. ಹೀಗಾಗಿ ಇದನ್ನು ಬಿಟ್ಟು ಇವತ್ತು ಗ್ಯಾರಂಟಿ ಯೋಜನೆ ಮುಖಾಂತರ ಪುಕ್ಕಟೆ ಕೊಡುವಂಥ ಒಂದು ವ್ಯವಸ್ಥೆ ಏನು ಬಂತಲ್ಲ, ಅದರಿಂದ ಜನರಿಗೇನು ಲಾಂಗ್ ರನ್ನಲ್ಲಿ ಒಳಿತಾಗೋದಿಲ್ಲ. ಹೀಗಾಗಿ ಅದರಿಂದ ಖಜಾನೆಗೂ ಲಾಸು. ಇವಾಗ ಸುಮಾರು 50,000 ಕೋಟಿ ಖರ್ಚು ಮಾಡ್ತಾಯಿದ್ದಾರೆ. ಹೌದು. ಈಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇತ್ತೀಚೆಗೆ ಒಂದು ಮೀಟಿಂಗ್ ಮಾಡಿ ಅಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಲ್ಯಾಂಡ್ ಎಕ್ವಿಷನ್ ಭೂ ಸ್ವಾಧೀನಕ್ಕೆ ಸುಮಾರು 70,000 ಕೋಟಿ ಬೇಕಂತ ಹೇಳಿದರು. ಮೊನ್ನೆ ಹೇಳಿದ್ದಾರೆ ಅವರು, ಒಬ್ಬ ರೈತರ ಅಕ್ವಿಷನ್ ಒಂದು ಎಕರೆಗೆ 30 ಲಕ್ಷದಿಂದ 40 ಲಕ್ಷವರೆಗೆ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಕಾಂಪೆನ್ಸೇಷನ್ ಕೊಡಲಿಕ್ಕೆ. ಈಗಿನ ಅವರು ಅಕ್ವಿಷನ್ ಪ್ರಕಾರ ಅಂದರೆ ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡಲಿಕ್ಕೆ ಹೊಸ ಅಕ್ವಿಷನ್ ಮಾಡಬೇಕಾಗುತ್ತೆ. ಅದು ಮಾಡೋದಾದರೆ ಅದಕ್ಕೆ ಭೂ ಸ್ವಾಧೀನಕ್ಕೆ ಎಷ್ಟು ಖರ್ಚು ಬರ್ತದೆ? ಈ ಮಿನಿಮಮ್ 70,000 ಕೋಟಿ ಬರ್ತದೆ. ಹಾಗಾದ್ರೆ 70,000 ಕೋಟಿ ಎಲ್ಲಿಂದ ತೊಗೊಂಬರ್ತೀರಿ? ಹೌದು, ಏನೋ ಘೋಷಣೆ ಮಾಡಿದರು, ಹಣನ ಇಲ್ಲಿ ನಿಮ್ಮ ಕಡೆ ಇದ್ರ ಬಗ್ಗೆ ತಿಳ್ಕೊ. ಅಭಿವೃದ್ಧಿ ಮಾಡಲಿಕ್ಕಂತೂ ಹಣ ಇಲ್ಲ. ಹೌದು, ಅದಕ್ಕೂ ಹಣ ಇಲ್ಲ. ಯಾವುದೇ ಹೊಸದಾದಂಥ ಯೋಜನೆ ತರಲಿಕ್ಕೂ ಹಣ ಇಲ್ಲ. ಭೂ ಸ್ವಾಧೀನ ಕೇಂದ್ರ ಸರ್ಕಾರದ ಹಲವಾರು ಯೋಜನೆ ಭೂ ಸ್ವಾಧೀನ ಆಗ್ತಕ್ಕಂಥವು ಇಲ್ಲಿವರೆಗೆ ಯಾಕೆ ನೆನಗುದಿಗೆ ಬಿದ್ದಾವೆ. ರೈಲ್ವೇದಿರ್ಬೋದು, ನ್ಯಾಷನಲ್ ಹೈವೇದಿರ್ಬೋದು. ಇವತ್ತು ಭೂ ಸ್ವಾಧೀನ ಯಾಕೆ ಅತಂತ್ರವಾಗಿದೆ ಅಂತಂದರೆ, ಎಲ್ಲೋ ಪ್ರೊಸೆಸ್ ಆದಮೇಲೂ ಸಹಿತ ಅದಕ್ಕೆ ಹಣ ಕೊಡಲಿಕ್ಕೆ ನಿಮ್ಮ ಸೇರೇನಿದೆ ಹಣ ಕೊಡಲಿಕ್ಕೂ ನಿಮ್ಗೆ ಆಗ್ತಾಯಿಲ್ಲ. ಅಭಿವೃದ್ಧಿ ಕೆಲಸಕ್ಕೆ ಹಣ ಇಲ್ಲ. ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇದ್ದಾರೆ, ಇವತ್ತು ಅಭಿವೃದ್ಧಿಗೆ ಯಾವುದೇ ಹಣ ಇಲ್ಲ, ಈ ಒಂದು ಗುಂಡಿ ಮುಚ್ಚಲಿಕ್ಕೂ ಹಣ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಭ್ರಷ್ಟಾಚಾರ ಮಿತಿಮೀರಿದೆ ಅನ್ನುವಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದದೆ. ಅದನ್ನ ಜನ ಬೆಳಗಿನ ಸಾಯಂಕಾಲ ನಿಮಗೆ ಓಟ್ ಹಾಕ್ತಾರೆ. ಇದು ನೀವು ಭ್ರಮೆಯಲ್ಲಿದ್ದೀರಿ. ಜನ ನಿಮ್ಮ ಸರ್ಕಾರ, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಹೆಂಗಿದೆ, ಕರಪ್ಷನ್ ಫ್ರೀ ಸರ್ಕಾರ ಕೊಡ್ತಿರೋ ಇಲ್ಲೋ, ತಹಶೀಲ್ದಾರ್ ಕಚೇರಿಗೆ ಹೋದಾಗ, DC ಕಚೇರಿಗೆ ಹೋದಾಗ ಅವರ ಅರ್ಜಿಗಳಿಗೆ ತಕ್ಷಣ ವಿಲೇವಾರಿ ಆಗ್ತದೋ ಇಲ್ಲೋ, ಅವರ ಸಮಸ್ಯೆಗಳ ಪರಿಹಾರ ಆಗ್ತದೋ ಇಲ್ಲೋ, ಇದನ್ನು ಜನ ನೋಡ್ತಾರೆ. ಈ ಪುಕ್ಕಟೆ ಯೋಜನೆಯಿಂದ ಜನ ನಿಮಗೆ ಓಟ್ ಹಾಕೋದಿಲ್ಲ, ಇದನ್ನು ಅರ್ಥ ಮಾಡ್ಕೊಡ್ರಿ. ಆದರೆ ನಿಮ್ಮ ಖಜಾನೆ ಖಾಲಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಾನು ಮತ್ತೊಂದು ಹೇಳಬೇಕು, ಕರಪ್ಷನ್ ಎಷ್ಟು ಟೂ ಮಚ್ ಆಗಿದೆ ಅಂದರೆ, ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ರಾಜ್ಯದವರು ಹಿಂದೆ BJP ಸರ್ಕಾರದಿಂದ 40% ಕಮಿಷನ್ ಅಂತ ಆಪಾದನೆ ಮಾಡಿದರು. ಹೌದು, ಅದೇನು ಪ್ರೂವ್ ಆಗಲಿಲ್ಲ. ಆದರೆ ಇವತ್ತು ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಸರ್ಕಾರ BJP ಸರ್ಕಾರ ಇದ್ದಾಗ ಇತ್ತು, ಈ ಸರ್ಕಾರ ಬಂದಾಗ ಆ ಭ್ರಷ್ಟಾಚಾರ ಡಬಲ್ ಆಗಿದೆ ಅಂತೇಳಿ. ಅಂದರೆ ಏನು ನಿಮಗೆ ಸರ್ಕಾರ ಇಮೇಜ್ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಇವತ್ತು ಸಿದ್ದರಾಮಯ್ಯ ಕೊಡಬೇಕಾಗಿತ್ತಲ್ಲ. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಯಾವ ರೀತಿ ಭ್ರಷ್ಟಾಚಾರ ನಡೀತದೆ ಅಂದರೆ, ಬೆಂಗಳೂರು DK ಶಿವಕುಮಾರ್ ಇನ್ಚಾರ್ಜ್ ಮಿನಿಸ್ಟರ್. ಹೌದು, ಆ ಬೆಂಗಳೂರಿನಲ್ಲಿ ನೀವು BDA ಇರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು, ನೀವು ಯಾವುದಾದ್ರೂ ಬಿಲ್ಡಿಂಗ್ ಪರ್ಮಿಷನ್ಗೆ, ಕಂಪ್ಲೀಷನ್ ಸರ್ಟಿಫಿಕೇಟ್ಗೆ, CCಗೆ ಅಥವಾ ಮತ್ತೊಂದು ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಚಾಲೂ ಮಾಡೋದಕ್ಕೆ ಸರ್ಟಿಫಿಕೇಟು 108 ಹೋಗಿ ನೀವು ಜನನ ಮರಣ ಅಲ್ಲಿ ನೀವು ಹೋದಾಗ ಬಿಲ್ಡಿಂಗ್ ಪರ್ಮಿಷನು, ಅಪಾರ್ಟ್ಮೆಂಟ್ ಪರ್ಮಿಷನ್ ಎಲ್ಲ ಹೋದರೆ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಇಷ್ಟು ಕಾನೂನುಬದ್ಧವಾಗಿ ಇಷ್ಟು ಕೊಡಬೇಕು. ಅದರ ಹೊರತಾಗಿ ನಂಬರ್ 2ದಾಗ ಇಷ್ಟು ಹಣ ನೀವು ಸಂದಾಯ ಮಾಡಿದಾಗ ನಿಮಗೆ ಎಲ್ಲ ಬಿಲ್ಡಿಂಗ್ ಪರ್ಮಿಷನ್ ಎಲ್ಲ ಸಿಗ್ತಾವೆ. ಇದು ನಿಗದಿ ಮಾಡಿಬಿಟ್ರೆ 1 ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತ ಹೇಳಿ, ಇದು ಭ್ರಷ್ಟಾಚಾರ ಹಣ ಇಷ್ಟು ನಿಗದಿ ಮಾಡಿದ್ದಾರೆ. ಹೋಗಲಿ ಇಲ್ಲಿ ಹುಬ್ಳಿದವ್ರ ಡೆವಲಪ್ಮೆಂಟ್ ಅಥಾರಿಟಿ, ಬೆಳಗಾವಿ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಇನ್ನೂ ಬೇರೆ ಬೇರೆ ಡೆವಲಪ್ಮೆಂಟ್ ಅಥಾರಿಟಿ ಇದಾವೆ,
ಕೊಪ್ಪಳ ಇರ್ಬೋದು ಅಥವಾ ಗುಲ್ಬರ್ಗ ಇರ್ಬೋದು ಎಲ್ಲ ಕಡೆ ನೀವು ನೋಡ್ರಿ ಎಲ್ಲಿವರೆಗೆ ಅಂದರೆ ಇವತ್ತು ನಗರಾಭಿವೃದ್ಧಿ ಇಲಾಖೆ ಇಲ್ಲೇ ಒಂದು ಲೇಔಟ್ಗೆ ಹೋಗ್ತೀರಿ ನೀವು ಡೆವಲಪ್ಮೆಂಟ್ ಅಥಾರಿಟಿಗೆ ಲೇಔಟ್ ಅಪ್ರೂವಲ್ಗೆ ಹೋದರೆ ಇಲ್ಲೇ ಅಧಿಕಾರಿ ಇತ್ತು ಮೊದಲು ಅಲ್ಲಿ ಇದ್ದಂಥ ಅಧ್ಯಕ್ಷರು ಅಲ್ಲಿದ್ದಂಥ ಮೆಂಬರ್ಸ್ ಯಾರಿದ್ದಾರೆ ಆ ಬಾಡಿಗೆ ಅಧಿಕಾರಿ ಇತ್ತು ಲೇಔಟ್ಗೆ ಅಪ್ರೂವಲ್ ಕೊಡುವಂಥದ್ದು. ಇವತ್ತೇನಾಗಿದೆ ಈ ಲೇಔಟ್ ಅಪ್ರೂವಲ್ ಕೊಡುವಂಥದ್ದು ಸದ್ಯಕ್ಕೆ ಕೊನೆಗೆ ಅದು ಫೈಲು ಏನದ ಅಜೆಂಡಾ ಫೈಲು ಎಲ್ಲೇ ನಗರಾಭಿವೃದ್ಧಿ ಮಂತ್ರಿ ಕಡೆ ಹೋಗಬೇಕು, ಹೋಗಿ ಅವ್ರ ಸಿಗ್ನೇಚರ್ ಆಗಬೇಕು. ಸಿಗ್ನೇಚರ್ ಆದಮೇಲೆ ಅದು ವಾಪಸ್ ಬಂದಮೇಲೆ ಲೇಔಟ್ ಪ್ಲ್ಯಾನ್ ಕೊಡ್ತಾರೆ. ಅಂದರೆ ಇಲ್ಲಿ ಭ್ರಷ್ಟಾಚಾರ ಎಲ್ಲಿವರೆಗೆ ಹೋಗಿದೆ ಅಂದರೆ ಅದು ಬರೀ ಇಲ್ಲಿ ಡೆವಲಪ್ಮೆಂಟ್ ಅಥಾರಿಟಿಗೆ ಮಾತ್ರ ಸೀಮಿತ ಇತ್ತು. ಆ ಭ್ರಷ್ಟಾಚಾರ ಈ ಬೆಂಗಳೂರಿನ ಮಿನಿಸ್ಟ್ರ್ವರೆಗೂ ಹೋಗಿದೆ. ಇದಕ್ಕೆ ಉತ್ತರ ಕೊಡಬೇಕು ಅವರು. ಅದು ಇಲ್ಲ ಅಂತ ಹೇಳಿಬಿಡ್ಲಿ ಅವರು, ಈ ರೀತಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಧೈರ್ಯದಿಂದ ಹೇಳಿಬಿಡ್ಲಿ ಅವರು. ಯಾಕೆ ನನಗಿರುವಂಥ ಮಾಹಿತಿ ಹೌದು, ಅಷ್ಟು ದೊಡ್ಡ ಪ್ರಮಾಣದ ಎಲ್ಲ ಕಡೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇಷ್ಟಿಷ್ಟು ಹಣ ಬರಲೇಬೇಕು, ಮಂತ್ರಿಗೆ ಇಷ್ಟು ಬರಬೇಕು, ಅಲ್ಲಿ ಅಧಿಕಾರಿಗೆ ಇಷ್ಟು ಬರಬೇಕು, ಅಲ್ಲಿ ಮೆಂಬರ್ಸ್ ಇಷ್ಟು ಬರಬೇಕು ಅಂತ ಒಂದು ನಿಗದಿ ಮಾಡಿಬಿಟ್ಟಿದ್ದಾರೆ ಈಗ. ಹೀಗಾಗಿ ಈ ರೀತಿ ಅದೊಂದು ಒಂದು ಬಿಲ್ಡಿಂಗ್ ಪರ್ಮಿಷನು ಒಂದು ಲೇಔಟ್ಗೆ ಇಷ್ಟು ಖರ್ಚಾಗೋದ್ರಿಂದಾಗ ಆ ಭ್ರಷ್ಟಾಚಾರದ ಹಣನ ನೀವು ನಿಗದಿ ಮಾಡಿ ಕಾಸ್ಟ್ ಇದು ಮಾಡಬೇಕು. ಆ ರೀತಿಯಾದಂಥ ಭ್ರಷ್ಟಾಚಾರ ಬಹುಶಃ ನಾನು ಹಿಂದೆ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಇವತ್ತು ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದೆ. ಇಷ್ಟು ಮಿತಿಮೀರಿದ ಭ್ರಷ್ಟಾಚಾರ ನನ್ನ ಲೈಫ್ನಲ್ಲಿ ನೋಡಲಿಲ್ಲ. ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ. ಸರಿ ಸರ್, ಈ ರೀತಿ ಭ್ರಷ್ಟಾಚಾರ ಆದರೆ ಮತ್ತು ಡೆವಲಪ್ಮೆಂಟ್ಗೆ ಪಾತ್ರ ಎಲ್ಲಿಂದ ಆಗ್ಬೋದು ಸರ್? ಈಗ ಭ್ರಷ್ಟಾಚಾರ ಈಗ ಡೆವಲಪ್ಮೆಂಟ್ ಲೇಔಟ್ ತೊಗೊತಾರೆ, ಅಲ್ಲಿ ಭ್ರಷ್ಟಾಚಾರದ ಹಣ ಕೊಟ್ಟಿರ್ತಾರೆ. ಕೊಟ್ಟಿದ್ದರಿಂದ ಅದನ್ನು ಎಲ್ಲಿ ಯಾರ ಮೇಲೆ ಬರ್ಡನ್ ಹಾಕಬೇಕು? ನಾಗರಿಕರ ಮೇಲೆ. ಹೌದು, ಪ್ಲಾಟ್ ನೀವು 1,000 ಸ್ಕ್ವೇರ್ ಫೀಟ್ ಇದ್ದದನ್ನ ಆ ಲೆಕ್ಕ ಹೇಳಿದ್ರೆ 1,500 ಸ್ಕ್ವೇರ್ ಫೀಟು, 2,000 ಸ್ಕ್ವೇರ್ ಫೀಟು. ಇದರಿಂದ ಬರ್ಡನ್ ಕೊನೆಗೆ ಯಾರಿಗೆ? ಗ್ರಾಹಕರಿಗೆ, ಜನರಿಗೆ. ಹೌದು ಹೌದು, ಈ ಭ್ರಷ್ಟಾಚಾರ ಹಣನೂ ಜನ ಕೊಡಬೇಕೀಗ. ಆ ರೀತಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ ಈ ಸರ್ಕಾರದಲ್ಲಿ. ಅತ್ಯಂತ ಭ್ರಷ್ಟಾಚಾರ ಸರ್ಕಾರ, ಭ್ರಷ್ಟವಾದಂಥ ಸರ್ಕಾರ. ಸರಿ ಸರ್, ಲಾಸ್ಟ್ ಟೈಮ್ ಕೂಡ ತಾವು ಕೂಡ ಸರ್ಕಾರದಲ್ಲಿ ಇದ್ರಿ, ಮಾನ್ಯ ಯಡಿಯೂರಪ್ಪನ ಸರ್ಕಾರದಲ್ಲಿ ಇದ್ರಿ ಮತ್ತು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಕೂಡ ತಾವು ಕೆಲಸ ಮಾಡ್ತಾಯಿದ್ರಿ. ಅವಾಗಿನ ಸಂದರ್ಭದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗೆ ತಾವು ಮುಖವನ್ನು ತಗೊಂಡು ಹೋದ್ರಿ? ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಸಚಿವರಾಗಿದ್ದರು ಮತ್ತು ತಾವೆಲ್ಲರೂ ಕೂಡಿಕೊಂಡು ಈ ಹುಬ್ಬಳ್ಳಿ ಸಿಟಿಯನ್ನು ಸ್ಮಾರ್ಟ್ ಸಿಟಿ ಎಲ್ಲ ಬ್ರ್ಯಾಂಡ್ ಸಿಟಿ ಮಾಡಲಿಕ್ಕೆ ಹೊಂಟಿದ್ರಿ. ಆದರೆ ಈ ಹುಬ್ಬಳ್ಳಿಯಲ್ಲಿ ಕೆಲಸವನ್ನು ನಡೀತಾ ಇರುವಂಥ, ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ನಡೀತಾ ಇರೋಂಥ ಕೆಲಸವನ್ನು ಈಗ ಯಾಕೆ ಡೌನ್ ಆಗಿದೆ ಸರ್? ನೋಡಿರಿ, ಅದಕ್ಕೆ ನನ್ನ ಕಡೆ ಉತ್ತರ ಇಲ್ಲ. ಇವತ್ತು ಏನೋ ಒಂದು ಅವಕಾಶ ಬಂದದ್ದು ಜಗದೀಶ್ ಶೆಟ್ಟರ್ಗೆ. ಇಲ್ಲಿ 30 ವರ್ಷ ಶಾಸಕನಾಗಿ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಯೋಜನೆ ತೊಗೊಂಬಂದು ಹುಬ್ಬಳ್ಳಿ ಧಾರವಾಡ ಒಂದು ಉತ್ತಮವಾದಂಥ ನಗರ ಆಗಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ನಾನು ಮಾಡಿದ್ದೇನೆ. ಇವತ್ತು ಬೆಳಗಾವಿ ಜನ ಇವತ್ತು ನನಗೆ ಆಶೀರ್ವಾದ ಮಾಡಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರ ಆಶೀರ್ವಾದಕ್ಕಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಪೂರಕವಾಗಿ ಇವತ್ತು ಬೆಳಗಾವಿ ಲೋಕಸಭಾ ಸದಸ್ಯನಾಗಿ ಭಾಳಷ್ಟು ಬದಲಾವಣೆ ತರುವಂಥ ಕೆಲಸ ಬೆಳಗಾವಿಯಲ್ಲಿ ನಡೀತಾ ಇರೋದು. ಇವತ್ತು ಜನಸಾಮಾನ್ಯರು ಸಹಿತ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲಿ ಅವಕಾಶ ಸಿಕ್ಕಾಗ ಜಗದೀಶ್ ಶೆಟ್ಟರ್ಗೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಆ ಜನರಿಗೆ ಋಣ ತೀರಿಸುವಂಥ ಕೆಲಸ ನಾನು ಮಾಡಿದ್ದೆ. ಸರಿ ಸರ್, ನಾನು ಬೆಳಗಾವಿ ಕಡೆ ಬರ್ತಾ ಇದ್ದೇನೆ. ಮೊನ್ನೆ ಕೂಡ ನಾವು ಬೆಳಗಾವಿಯಿಂದ ಪ್ರವಾಸ ಮುಗಿಸ್ಕೊಂಡ್ಬಿಟ್ಟು ನೀವು ಹುಬ್ಬಳ್ಳಿ ಕಡೆ ಇದ್ದೀರ ಅಂದ ತಕ್ಷಣ ನಾವು ಹುಬ್ಬಳ್ಳಿ ಕಡೆ ಬಂದಿದ್ದೀವಿ. ಬೆಳಗಾವಿಯಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಸುರೇಶ್ ಅಂಗಡಿಯವರಾಯಿತು, ಮಂಗಳ ಅಂಗಡಿಯವರಾಯಿತು, ನಂತರ ಈಗ ಜಗದೀಶ್ ಶೆಟ್ಟರ್ ಬಂದರು. ಅಂದ್ಕೊಂಡಿದ್ದಿಲ್ಲ ನಾವು ಜಗದೀಶ್ ಶೆಟ್ಟರು ಗೆದ್ದು ಹುಬ್ಳಿಗೆ ಹೋಗಿ ಇರಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಆದರೂ ಕೂಡ ಜಗದೀಶ್ ಶೆಟ್ಟರು ಈ ರೀತಿ ಕೆಲಸ ಮಾಡ್ತಾರೆ ಅನ್ನುವಂಥ ವಿಷಯಗಳನ್ನು ನಾವು ಅಂದ್ಕೊಂಡಿದ್ದಿಲ್ಲ. ಆದರೆ ಜಗದೀಶ್ ಶೆಟ್ಟರು ಸಣ್ಣ ಹುಡುಗನೂ ಕೂಡ ಫೋನ್ ಮಾಡಿದ್ರು ಫೋನ್ ತೆಗಿತಾರೆ, ಮಿಸ್ ಕಾಲ್ ಹೋದರೂ ಕೂಡ ರಿಟರ್ನ್ ಮಾಡ್ತಾರೆ. ಯಾರಪ್ಪ ಏನು ಕೆಲಸ ಅಂತ ನೇರವಾಗಿ ಕೆಲಸದ ಬಗ್ಗೆ ಕೇಳ್ತಾರೆ. ಇಂಥ ಸಂಸದರನ್ನು ಪಡಿತಾ ಇರೋದು ಮೊದಲನೇ ಬಾರಿಗೆ ಅಂತ ಇದ್ದಾರೆ. ಈ 1.5 ವರ್ಷದಲ್ಲಿ ತಾವು ಸಂಸದರಾದಾಗಿದ್ದ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಯಾವ್ಯಾವ ಪ್ರಾಜೆಕ್ಟನ್ನು ಯಾವ್ಯಾವ ಅಭಿವೃದ್ಧಿಯನ್ನು ತರೋದ್ರಲ್ಲಿ ಯಶಸ್ವಿ ಆಗಿದೆ ಸರ್? ನೋಡಿ, ಒಂದು ಇಚ್ಛಾಶಕ್ತಿ ಇದ್ದರೆ ಜನರ ಸೇವೆ ಮಾಡಬೇಕು, ಜನರ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕನ್ನೋ ನೇಚರ್ ಇದ್ರೆ ಜನಪ್ರತಿನಿಧಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯತೆ. ಈಗ ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ನಾನು ಮೊದಲಿಂದು 94 ML ಇದ್ದಾಗಿರ್ಬೋದು, ಅದಕ್ಕಿಂತ ಮುಂಚೆ ಅಡ್ವೊಕೇಟ್ ಆಗಿದ್ದಾಗೋ. ಈಗ ಮೊಬೈಲ್ ನನ್ನ ಕಡೆನೇ ಇರ್ತದೆ. ಮೊಬೈಲು ನನ್ನ ಕಡೆ ಇರ್ತದೆ, ನಮ್ಮ ಅಸಿಸ್ಟೆಂಟ್ ಕಡೆ ಇರೋದಿಲ್ಲ. ನಿಮ್ಮ ಕಡೆ ಯಾವುದಾದ್ರು ರಿಂಗ್ ಬಂದರೆ ನಾನೇ ಎತ್ತೀನಿ. ಕೆಲವು ಅವ್ರ ಮೊಬೈಲ್ ನಂಬರ್ ಇರ್ತಾವೆ, ಕೆಲವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನನಗೆ ಯಾರಾದರೂ ಫೋನ್ ಮಾಡಿದರೆ ನೇರವಾಗಿ ನಾನೇ ಫೋನ್ ಎತ್ತೀನಿ. ಹೌದು ಹೌದು. ಮತ್ತು 94ರಲ್ಲಿ ನನ್ನ ಮೊಬೈಲ್ ನಂಬರ್ ಇತ್ತು, ಅದು ಇವತ್ತಿಗೂ ಅದೇ ಮೊಬೈಲ್ ನಂಬರ್ ಇದೆ. ಹೀಗಾಗಿ ಅಂದರೆ ಏನಾಗ್ತದೆ, ಒಂದು ನಾವೇ ನೇರವಾಗಿ ಎತ್ತೋದ್ರಿಂದ ಕೆಲವು ಜನಸಾಮಾನ್ಯರ ಕಷ್ಟ ನಷ್ಟಗಳು ನಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ನಮ್ಗೆ ರಿಪೋರ್ಟ್ ಮಾಡ್ತಾರೆ ಅವರು, ಸರ್ ಇಂಥಲ್ಲಿ ಹಿಂಗಾಗಿದೆ, ಬೈಲುಂಗಲ್ದ ಹಿಂಗಾಗಿತ್ತು ರೀ, ನಮ್ಮದವ್ರಿಗೆ ಹಿಂಗಾಗೈತಿ, ಇಷ್ಟು ತೊಂದರೆ ಆಗಿದೆ, ಇಂಥ ಒಬ್ಬ ಆಫೀಸರ್ ತೊಂದರೆ ಕೊಡ್ತಾ ಇದ್ದಾನೆ.
ಇಮಿಡಿಯೇಟ್ಲಿ ನೋಟ್ ಮಾಡಿಕೊಂಡು ಮತ್ತೊಮ್ಮೆ ಹೇಳ್ತೀನಿ. ಮತ್ತು ನಾನು ಪ್ರತಿ ಸಲ ಬೆಳಗಾವಿಗೆ ಹೋದಾಗ ಕನಿಷ್ಠ ಒಂದು 3 ದಿವಸ ಆದರೂ ಅಲ್ಲಿ ಇರ್ತೀನಿ. 3 ದಿವಸ ವಾರಕ್ಕೆ 3 ದಿವಸ ಇರ್ತೀನಿ. ಹೋದಾಗ ಒಂದು ಮಿನಿಮಮ್ 2 ಅವರ್ಸ್ MP ಕಚೇರಿಯಲ್ಲಿ ನಾನು ಸಿಗ್ತೀನಿ. ಮೊದಲೇ ನಾನು ಅದನ್ನು ಪ್ರಚಾರ ಮಾಡಿರ್ತೀವಿ, ನಮ್ಮ ಜನರಿಗೆ ತಿಳುವಳಿಕೆ ಕೊಟ್ಟಿರ್ತೀವಿ. ಇರ್ತೀವಿ ಈಗ ಇಷ್ಟನೇ ತಾರೀಕು, ನಾಳೆ 9 ತಾರೀಕು, ನಾಳೆ 2 ತಾಸು 12ರಿಂದ 2 ಅಥವಾ 4ರಿಂದ 6 ಇರ್ತೀನಿ ಅನ್ನುವಂಥದ್ದನ್ನು ನಾವು ಕಮ್ಯುನಿಕೇಟ್ ಮಾಡಿರ್ತೀವಿ. ಆವಾಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರೋದು ನಾವು ನೋಡ್ತಿದ್ದೀವಿ. ಆಫೀಸ್ಗೆ ಬರ್ತಾರೆ ಮತ್ತು ಅಲ್ಲಿ ಆಫೀಸ್ಗೆ ಬಂದಾಗ ಸದ್ಯಕ್ಕೆ ಸುಮ್ಮನೆ ಅರ್ಜಿ ತೊಗೊಂಡು ಕಳಿಸೋದಲ್ಲ, ಹೇಳಿ ಕಳಿಸೋದಲ್ಲ. ಇವತ್ತು ಎಲ್ಲೇ DC ಕಚೇರಿಯಲ್ಲಿ ಯಾವುದೋ ಒಂದು ಫೈಲ್ ಪೆಂಡಿಂಗ್ ಇದೆ, ಅಥವಾ ಯಾರ್ದೋ ಇನ್ಸ್ಪೆಕ್ಟರ್ ಒಬ್ಬ ತೊಂದರೆ ಕೊಡ್ತಾ ಇದ್ದಾರೆ ಕಾರ್ಯಕರ್ತರಾಗಲಿ ರೈತರಿಗೆ, ಅಥವಾ ತಹಶೀಲ್ದಾರ್ ಏನೋ ಮಾಡಿಲ್ಲ ಕೆಲಸ, ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಹಚ್ಚಿ ನಾನು ಕೆಲಸ ಮಾಡ್ತೀನಿ. ಅದರಿಂದ ಆಲ್ಮೋಸ್ಟ್ 50-60% ಇಮಿಡಿಯೇಟ್ಲಿ ಅಲ್ಲಿ ಆಫೀಸಿಗೆ ಬಂದಾಗ ರಿಲೀಫ್ ಕೊಟ್ಬಿಡ್ತೀವಿ. ಹೀಗಾಗಿ ಇದನ್ನು ಜನರಿಗೆ ಅನುಕೂಲ ಆಗಿದೆ. ಮತ್ತು ಇದ್ರ ಜೊತೆಗೆ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡು ಕೆಲಸ ಮಾಡುವಂಥದ್ದು. ಮತ್ತು ದಿಶಾ ಅಂತ ಮೀಟಿಂಗ್ ಏನಿದೆ, ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಗಳನ್ನು ರಿವ್ಯೂ ಮಾಡುವಂಥದ್ದು ಪ್ರತಿ 3 ತಿಂಗಳಿಗೊಮ್ಮೆ ಕಂಪಲ್ಸರಿ. ಪ್ರತಿ 3 ತಿಂಗಳು, ಈಗ 10ನೇ ತಾರೀಕು ಇಟ್ಟಿದೆ ನಿಮ್ಮ ಮೀಟಿಂಗ್. ಅಲ್ಲಿ ಎಲ್ಲ ಡಿಸ್ಟಿಕ್ದ ಎಲ್ಲ ಅಧಿಕಾರಿಗಳು ಬಂದಿರ್ತಾರೆ, ಎಲ್ಲ ಇಲಾಖೆ ಅಧಿಕಾರಿಗಳು. ಅವ್ರಿಗೊಂದು ರಿವ್ಯೂ ಮಾಡಿ ಎಲ್ಲೆಲ್ಲಿ ತಪ್ಪಾಗಿದೆ ಏನೋ ಅನ್ನೋದು ಇನ್ಸ್ಟ್ರಕ್ಷನ್ನ ಕೊಡೋದ್ರಿಂದ ಆಡಳಿತ ಸುಧಾರಣೆ ಆಗ್ತಾಯಿದೆ. ಜನರಿಗೆ ನೇರವಾಗಿ ಸೌಲಭ್ಯಗಳು ಸಿಗಲಿಕ್ಕೆ ಸಾಧ್ಯ ಇದೆ. ಮತ್ತು ಯಾವ ಯೋಜನೆಯನ್ನು ತೊಗೊಂಬಂದರೆ ಬೆಳಗಾವಿಗೆ ಅನುಕೂಲ ಆಗ್ತದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿ ಲೋಕಸಭಾ ಕ್ಷೇತ್ರ ಮಾಡಬೇಕನ್ನುವಂಥ ಅಭಿಲಾಷೆ ಇಟ್ಕೊಂಡು ನಾನು ಕೆಲಸ ಮಾಡಾಕ್ತೆ. ಇವತ್ತು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಅಲ್ಲಿ ದರ್ಶನ ತೊಗೊಳಕ್ಕೆ ಬರ್ತಾರೆ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ. ಅದು ಸುಧಾರಣೆ ಹೆಂಗೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿತ್ತು, ಪೆಂಡಿಂಗ್ ಇತ್ತು. ನಾನು ಕೇಂದ್ರದ ಟೂರಿಸಂ ಮಿನಿಸ್ಟರ್ಗೆ ಶೆಖಾವತ್ ಅವ್ರಿಗೆ ಭೇಟಿಯಾಗಿ ಪದೇ ಇದೊಂದು ಪ್ರಪೋಸಲ್ ಇದೆ ರಾಜ್ಯದಿಂದ, ಇದನ್ನು ಕ್ಲಿಯರ್ ಮಾಡಲೇಬೇಕಂತ ಹಠ ಹಿಡಿದ್ರಿಂದ ಒಂದು ಮೀಟಿಂಗ್ದಲ್ಲಿ ಅದು ಬಂತು. ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ಕೆಲವೊಂದು ಮಾಹಿತಿ ಬೇಕಾಗಿತ್ತು. ನಮ್ಮ ಡಿಸ್ಟ್ರಿಕ್ಟ್ ಅಧಿಕಾರಿಗಳಿಗೆ ಹೇಳಿ ಮಾಹಿತಿ ಕಳಿಸಿದೆ. ಆ ಮೀಟಿಂಗ್ ದಿವಸ ಮತ್ತೆ ಬೆನ್ನು ಹತ್ತಿದ್ವಿ. ಇವತ್ತು ಕೇಂದ್ರ ಸರ್ಕಾರದ 100 crores ಕೇವಲ 3 ತಿಂಗಳಲ್ಲಿ MPI 3 ತಿಂಗಳಲ್ಲಿ 100 ಕೋಟಿ ಹಣ ಮಂಜೂರು ಮಾಡಿಸಿದೆ. ಸುರೇಶ್ ಅಂಗಡಿಯವರು, ಮಂಗಳ ಅಂಗಡಿಯವರು ಇದ್ದಾಗ 18 ಕೋಟಿ ಅವರು ಮಂಜೂರು ಮಾಡಿದರು. ಒಟ್ಟು ಕೇಂದ್ರ ಸರ್ಕಾರದಿಂದ 118 ಕೋಟಿ ಬಂದದ. ಇನ್ನು ರಾಜ್ಯ ಸರ್ಕಾರ ನಾವು ಏನೋ ಮಾಡಬೇಕಂಥೇಳಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು. ಇದಕ್ಕೆ ತಿರುಪತಿ ಮಾದರಿಯಲ್ಲಿ ಡೆವಲಪ್ ಮಾಡ್ತೀವಿ, ಅದಕ್ಕೆ ಒಂದು ಮೊದಲು 300 ಕೋಟಿ ಪ್ರಾಜೆಕ್ಟ್ ಅಂತಂದರು. ಅದು ಯಾಕೋ ಹಣ ಹೊಂದಿಕೆ ಆಗಲಿಲ್ಲ. ಕೊನೆಗೆ 200 ಕೋಟಿ ಪ್ರಾಜೆಕ್ಟ್ ಅಂದರು. ಆಯ್ತಪ್ಪ ಕೊಡ್ರಿ, ನೀವು ಕೊಡ್ರಿ, ನಾವು 118 ಕೋಟಿ ಅದ, ನಿಮ್ಮದು ಕಾಂಟ್ರಿಬ್ಯೂಷನ್ ಆಗಲಿ ಅಂತೇಳಿ 118 ಕೋಟಿ ಆಗ್ತೈತಿ. ಅಲ್ಲ ಅಂದರೆ ಕೊನೆಗೆ ಅವ್ರು ಏನು ಮಾಡಿದರು, ಖಜಾನೆಯಲ್ಲಿ ಹಣ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯ ಏನು ಪ್ಲ್ಯಾನ್ ಮಾಡಿದರು, ರೇಣುಕಾ ಯಲ್ಲಮ್ಮ ದೇವಸ್ಥಾನ ಭಕ್ತರು ಹುಂಡಿಗೆ ರೊಕ್ಕ ಹಾಕಿರ್ತಾರಲ್ಲ, ಅದರಲ್ಲಿ 85 ಕೋಟಿ ತೆಗೆದು ಇದಕ್ಕೆ ಜೋಡಣೆ ಮಾಡಿದರು. ಅವ್ರು ತಮ್ಮ ಖಜಾನೆಯಿಂದ ಏನೂ ಕೊಡಲಿಲ್ಲ. ಕೇಂದ್ರ ಸರ್ಕಾರದ 118 ಕೋಟಿ ಇವತ್ತು ರೇಣುಕಾ ಭಕ್ತರ ಒಂದು ಹುಂಡಿಯಲ್ಲಿ ಏನು ಹಣ ಇದೆ ಅದರಲ್ಲಿ 85 ಕೋಟಿ ತೊಗೊಂಡು ಅದಕ್ಕೆ ಅಪ್ರೂವಲ್ ಕೊಟ್ಟು 215 ಕೋಟಿಯ ಪ್ರಾಜೆಕ್ಟು ಈಗ ರೆಡಿ ಆಗಿದೆ. ವಾಟ್ ಎವರ್ ಮೇ ಬಿ ಈ ಭಕ್ತರ ಹಣ ಮತ್ತು ಕೇಂದ್ರ ಸರ್ಕಾರ ಹಣ ತೊಗೊಂಡು ಈಗ ರೇಣುಕಾ ಯಲ್ಲಮ್ಮ ರಾಜ್ಯ ಸರ್ಕಾರ ಒಂದು ಪೈಸಾ ಕೊಡಲಿಲ್ಲ. ಸುಮ್ಮನೆ ಪ್ರಚಾರ ಮಾಡ್ಕೊಂಡ್ರು ಅವರು. ಈ ರೀತಿಯಾದಂಥ ಸಿದ್ದರಾಮಯ್ಯವ್ರ ಆಡಳಿತ ಇದೆ. ಸುಮ್ಮನೆ ಎಲ್ಲ ಕಡೆ ಬೊಗಳೆ ಬಳ್ಕೊಂಡು ಹೊಂಟಿದ್ದಾರೆ ಅವರು. ಅದಕ್ಕೇನು ಅರ್ಥನೇ ಇಲ್ಲ. ವಾಟ್ ಎವರ್ ಮೇ ಬಿ ಈಗ ಕೇಂದ್ರ ರಾಜ್ಯ ಸರ್ಕಾರ ಸಹಕಾರದಿಂದ ಕೆಲಸ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಟೆಂಡರ್ ಕರೆದಿದ್ದಾರೆ, ಎಲ್ಲ ಆಗಿದೆ. ಇನ್ನೊಂದು 2-3 ತಿಂಗಳಲ್ಲಿ ತಿರುಪತಿ ಮಾದರಿಯಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಡೆವಲಪ್ ಮಾಡ್ತೀವಿ. ಇದು ಒಂದು ಕಡೆ. ಇನ್ನು ರೈಲ್ವೆ ಹಳಿ ಹೊಸದಾಗಿ ಆಗಬೇಕು ಅನ್ನುವಂಥದ್ದು, ಅಲ್ಲಿಂದ ಲೋಕಾಪುರ, ರಾಮದುರ್ಗ, ಸವದತ್ತಿ, ಧಾರವಾಡದವರೆಗೆ ಅದಕ್ಕೂ ಒಂದು ಪ್ರಯತ್ನ ನಡೀತಾ ಇದೆ. ಸರ್ವೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿಸ್ತಾ ಇದ್ದೇನೆ. ಇದರ ಜೊತೆಗೆ ಸುರೇಶ್ ಅಂಗಡಿಯವರು ಏನೊಂದು ಹಲವಾರು ಯೋಜನೆಯನ್ನು ಮಂಜೂರು ಮಾಡಿದರು. ಅದಕ್ಕೆ ಅಕ್ವಿಷನ್ ನಡೆದಿದ್ದಲ್ಲ. ಅದಕ್ಕೆ ಅಕ್ವಿಷನ್ ನಡೆದ ಒಂದು ಬೆಳಗಾವಿಯಿಂದ ಕಿತ್ತೂರು, ಧಾರವಾಡಗೆ ನೇರವಾಗಿ ರೈಲ್ವೆ ಲೈನ್ ಆಗಬೇಕು. ಯಾಕಂದ್ರೆ ಮೊದಲೆಲ್ಲ ಇದ್ರ ಮುಖಾಂತರ ಬರ್ತಿತ್ತು, ಗೋವಾದ ರಸ್ತೆಗೆ ಬರ್ತಿತ್ತು, 1 ತಾಸು ಲೇಟ್ ಆಗಿತ್ತು. ಅದು ಇವತ್ತಿಗೂ ಐತಿ. ಅದಕ್ಕಾಗಿ ಹೊಸದಾಗಿ ಬೇಡಿಕೆ ಇತ್ತು. ಅದನ್ನು ರೈಲ್ವೆ ಮಿನಿಸ್ಟ್ರಾಗಿ ಅದನ್ನು ಮಂಜೂರು ಮಾಡಿಸಿದ್ರು. ಸುಮಾರು 900 ಕೋಟಿ ಹಣ ಮಂಜೂರು ಮಾಡಿದ ಮೇಲೆ ಲ್ಯಾಂಡ್ ಅಕ್ವಿಷನ್ ಆಗಬೇಕಲ್ಲ, ಲೋಂಡಾ ಮೇಲೆ ಬರಬೇಕು. ಅದು 1 ತಾಸು ಲೇಟ್ ಆಗಿತ್ತು. ಇವತ್ತು ಆಗ್ತಾಯಿದೆ. ಅದಕ್ಕಾಗಿ
ಹೊಸ ರೈಲ್ವೆ ಮಾರ್ಗಕ್ಕೆ ಮಂಜೂರು ಮಾಡಿಸಿದ್ರು. 900 ಕೋಟಿ ಸ್ಯಾಂಕ್ಷನ್ ಆಯಿತು. ಆದರೆ ನಾನು ಎಂ ಪಿ ಆಗಿ ಮುಂಚೆ ಲ್ಯಾಂಡ್ ಅಕ್ವಿಷನ್ 1 ಎಕರೆನೂ ಮಾಡಲಿಲ್ಲ. ಭೂ ಸ್ವಾಧೀನ ಪ್ರೊಸೆಸ್ ನಡೀಲಿಲ್ಲ. ಅಲ್ಲಿ ರೈತರು ಅಬ್ಜೆಕ್ಷನ್ನು ಮತ್ತೊಂದು ಕಾರಣ ಸಲುವಾಗಿ ಹಾಗೇ ಪೆಂಡಿಂಗ್ ಇತ್ತು. ನಾ ಎಂ ಪಿ ಆದಮೇಲೆ ಈ ಡಿ ಸಿ ಕೋಆಪರೇಷನ್ ತೆಗೆದುಕೊಂಡು ಡಿ ಸಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರಿತಾ ಇದ್ದೇನೆ. ಪ್ರತಿ ತಿಂಗಳು ಎವ್ರಿ ಮಂತ್ ಒಂದೊಂದು ಮೀಟಿಂಗ್ ಮಾಡಿದ್ದೇನೆ. ಅದರ ಮುಖಾಂತರ ಈ ಲ್ಯಾಂಡ್ ಅಕ್ವಿಷನ್ ಭೂ ಸ್ವಾಧೀನಕ್ಕೆ ಒಂದು ಸ್ಪೀಡಪ್ ಮಾಡಿದೆ. ಈಗ ಒಂದು 1700 ಎಕರೆ ಬೆಳಗಾವಿ ಜಿಲ್ಲೆಗೆ ಸೀಮಿತವಾಗಿ 1700 ಎಕರೆ ಏನು ಜಮೀನು ಅಕ್ವೈರ್ ಮಾಡಬೇಕಾಯ್ತಲ್ಲ, ಅದು ಎಲ್ಲ ಸರ್ವೆ ಎಲ್ಲ ಮತ್ತೊಂದಾಗಿ ಡಿ ಪಿ ಆರ್ ರೆಡಿಯಾಗಿ ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ ಫೈನಲ್ ನೋಟಿಫಿಕೇಷನ್ ಆಗಿದೆ. ಇನ್ನು ರೈತರಿಗೆ ಪರಿಹಾರಧನ ಕೊಡುವುದು ಮಾತ್ರ ಉಳಿದಿದೆ. ಅದು ರಾಜ್ಯ ಸರ್ಕಾರದ ಕರ್ತವ್ಯ. ಅದು ಇನ್ನೂ ಕೊಟ್ಟಿಲ್ಲ, ಹಣ ಬಂದಿಲ್ಲ. ಎಲ್ಲ ರೆಡಿ ಇದೆ. ಮೊದಲು ಅದು ಇದ್ದಿದ್ದಿಲ್ಲ, ಈಗ ಎಲ್ಲ ರೆಡಿಯಾಗಿದೆ. ಅವರು ಪರಿಹಾರಧನ ಕೊಡೋಕತ್ಕೊಳ್ಳಿ ಅಕ್ವಿಷನ್ ಮಾಡ್ಕೊತೀವಿ. ಎಲ್ಲನೂ ಭೂ ಸ್ವಾಧೀನ ಕಬ್ಜಾ ತೊಗೊಂಡು ಹೊಸ ರೈಲ್ವೆ ಹಳಿ ಹಾಕಲಿಕ್ಕೆ ಪ್ರಯತ್ನ ಚಾಲು ಆಗ್ತದೆ. ಅದೊಂದು. ಆಮೇಲೆ ರಿಂಗ್ ರೋಡ್ಗೂ ಭೂ ಸ್ವಾಧೀನ ಆಗಿದ್ದಿಲ್ಲ, ಅದು ಅಡ್ಡಾಗಿತ್ತು. ಅದು ಎಲ್ಲ ಕಂಪ್ಲೀಟ್ ಮಾಡ್ತಾಯಿದೆ. ಇನ್ನು ಬೈಪಾಸ್ ರೋಡ್ ಇದೆ, ನ್ಯಾಷನಲ್ ಹೈವೇ ಬೆಳಗಾವಿ ಎಂಟ್ರೆನ್ಸ್ಗೆ ನ್ಯಾಷನಲ್ ಹೈವೇದಿಂದ ಗೋವಾಕ್ಕೆ ಹೋಗೋ ರೋಡಿಗೆ ಬೈಪಾಸ್, ಅದು ಹಾಗೆ ಪೆಂಡಿಂಗ್ ಇತ್ತು. ಅಲ್ಲಿ ಅಬ್ಸ್ಟ್ಯಾಕಲು ಮತ್ತೊಂದು ತೊಂದರೆ ಮತ್ತು ಬೇರೆ ಕೆಲವರು ಜಗಳ ತೆಗೆಯುವಂಥದ್ದು ಇದು ಆಗಿದ್ದರಿಂದ ಅಲ್ಲಿ ನಮ್ಮ ಕಾಂಟ್ರಾಕ್ಟರ್ ಹೋಗಿ ಕೆಲಸ ಮಾಡಲಿಕ್ಕಾಗಿದ್ದಿಲ್ಲ, ಪೊಲೀಸರು ಬಂದೋಬಸ್ತು ಮಾಡಲಿಕ್ಕಾಗಿದ್ದಿಲ್ಲ. ಈಗೆಲ್ಲ ವ್ಯವಸ್ಥೆ ಮಾಡಿದ್ರಿಂದ ಈಗ ಬೈಪಾಸದ ರಸ್ತೆ ಕೆಲಸ ಪ್ರಾರಂಭ ಆಗಿದೆ. ಬಹುಶಃ ಈ ಡಿಸೆಂಬರ್ದಿಂದ ಮಳೆಗಾಲ ನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಪೀಡಪ್ ಆಗಿ ಇನ್ನೊಂದು ವರ್ಷದಲ್ಲಿ ಬೈಪಾಸ್ ರಸ್ತೆನೂ ರೆಡಿ ಆಗ್ತದೆ. ಮತ್ತು ಗೋವಾಕ್ಕೆ ಹೋಗುವಂಥ ರಸ್ತೆ ಎಲ್ಲ ಭಾಳ ನೆನಗುದಿ ಬಿದ್ದಿತ್ತು. ಭಾಳ ಕಡೆ ಪಾಟ್ಹೋಲ್ಸ್ ಇದ್ದರು. ಹೊಸ ರಸ್ತೆ ಮಾಡಿಸಿದೆ. ಗೋವಾಕ್ಕೆ 2 ರಸ್ತೆ ಅದಾವು. 2 ರಸ್ತೆ, ಒಂದು ರಾಮನಗರ ಮುಖಾಂತರ ಖಾನಾಪುರ ರಾಮನಗರ, ಇನ್ನೊಂದು ಜೋರ್ಲಾ ರಸ್ತೆ. ಅವೆರಡೂ ಸಹಿತ ಈಗ ಉತ್ತಮವಾದಂಥ ರಸ್ತೆ ಆಗಿದ್ದಾವೆ. ಇದು ಒಂದು ಕಡೆ. ಇನ್ನು ಏರ್ಪೋರ್ಟ್ ಡೆವಲಪ್ಮೆಂಟ್ ಆಗಬೇಕನ್ನೋ ದೃಷ್ಟಿಯಿಂದ ಏರ್ಪೋರ್ಟು ಟರ್ಮಿನಲ್ ನಂಬರ್ 2 ಅದಕ್ಕೂ ಸುಮಾರು 300 ಕೋಟಿ ಹಣ ಸ್ಯಾಂಕ್ಷನ್ ಆಗಿದೆ. ಅದು ಆಲ್ಮೋಸ್ಟ್ ಇನ್ನೊಂದು ಜನವರಿ ಅಥವಾ ಫೆಬ್ರವರಿ 26ಕ್ಕೆ ಟರ್ಮಿನಲ್ ನಂಬರ್ 2 ಅದು ಕಂಪ್ಲೀಟ್ ಆಗ್ತದೆ. ಅದಕ್ಕೂ ಬೆನ್ನು ಹತ್ತಿದ್ದೇನೆ, ಪ್ರೊಸೆಸ್ ಮಾಡ್ತಾಯಿದ್ದೇನೆ. ಮತ್ತು ಏರ್ಪೋರ್ಟ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ಯಾವ್ಯಾವ ಕೆಲಸ ಕಾರ್ಯಗಳು ಮಾಡಬೇಕು, ಫ್ಲೈಟ್ ಸರ್ವಿಸ್ಸು ಬೇರೆ ಬೇರೆ ಸಿಟಿಗೆ ಕನೆಕ್ಷನ್. ಬೆಂಗಳೂರದ್ದು ಬೆಳಗಾವಿ ಬೆಳಗಿಂದು ಸಸ್ಪೆಂಡ್ ಆಗಿತ್ತು, ಮತ್ತು ಅದನ್ನು ರಿಸ್ಟೋರ್ ಮಾಡಿಸಿದೆ. ದಿಲ್ಲಿದು ಸದ್ಯ 3 ದಿವಸಕ್ಕಾಗಿತ್ತು ವೀಕ್ಲಿ, ಮತ್ತು ಅದನ್ನು ರೆಗ್ಯುಲರ್ ಮಾಡಿಸಿದ್ದೀನಿ. ಮತ್ತು ಹೊಸ ಇದಕ್ಕೆ ಪುಣಾಕ್ಕೆ ಒಂದು ಬೇಕಾಗಿದೆ, ಮತ್ತು ಚೆನ್ನೈಗೆ ಬೇಕಾಗಿದೆ. ಅದೊಂದು ಪ್ರಯತ್ನ ನಡೀತಾ ಇದೆ. ಮತ್ತು ಹಲವಾರು ಸಿಟಿಗಳಿಗೆ ಈಗಾಗಲೇ ಏರ್ ಕನೆಕ್ಷನ್ ಸಿಕ್ಕಿದೆ. ಬೆಂಗಳೂರು ರೆಗ್ಯುಲರ್ ಇದೆ, ಬಾಂಬೆಗೆ ರೆಗ್ಯುಲರ್ ಇದೆ, ಇನ್ನೂ ಹಲವಾರು ಹೈದರಾಬಾದ್ಗೆ ರೆಗ್ಯುಲರ್ ಇದೆ, ಇನ್ನೂ ಹಲವಾರು ಕಡೆ ಮಾಡಿ ನಂದು ಒಂದು ಕೊನೆ ಗುರಿ ಏನದ, ಬೆಳಗಾವಿ ಏರ್ಪೋರ್ಟು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಆಗಿ ಪರಿವರ್ತನೆ ಆಗಲಿಕ್ಕೆ ಪ್ರಯತ್ನ ನಾನು ಮುಂದುವರಿಸಿದ್ದೇನೆ. ಎಂ ಪಿ ಆಗಿ 1 ತಿಂಗಳಲ್ಲಿ ಅದು ಅನೌನ್ಸ್ ಮಾಡಿದೆ. ಈಗ ಬಹುಶಃ ರಾಜ್ಯದ ಕೈಗಾರಿಕಾ ಮಂತ್ರಿ, ಮೂಲಭೂತ ಸೌಕರ್ಯ ಮಂತ್ರಿ ಎಂ ಬಿ ಪಾಟೀಲು ಸಹಿತ ಈಗ ಕೇಂದ್ರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಬೆಳಗಾವಿ ಏರ್ಪೋರ್ಟನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ನೀವು ಮಂಜೂರು ಕೊಡ್ರಿ ಅಂಥೇಳಿ ಅವರು ಕಳಿಸಿದ್ದಾರೆ. ಅಂದರೆ ಈ ರೀತಿಯ ಒಂದು ಪ್ರಯತ್ನ ಆದಾಗ ಇದೆಲ್ಲ ಆಗಲಿಕ್ಕೆ ಸಾಧ್ಯತೆ. ಮತ್ತು ಎಲ್ಲೆಲ್ಲಿ ಸಮಸ್ಯೆಗಳು ಬರ್ತವೆ, ಘಟಪ್ರಭದಲ್ಲಿ ರೈಲ್ವೆ ಸ್ವಲ್ಪ ಸಮಸ್ಯೆ ಇತ್ತು, ಅಲ್ಲಿ ನಾವು ವಿಸಿಟ್ ಮಾಡಿದೆ. ಆಮೇಲೆ ಹಿರೇಬಾಗೇವಾಡಿ ಹತ್ರ ನ್ಯಾಷನಲ್ ಹೈವೇದಲ್ಲಿ ಸ್ವಲ್ಪ ಹೋಗಿ ಬರಲಿಕ್ಕೆ ಜನರಿಗೆ ಅನಾನುಕೂಲ ಆಗಿತ್ತು, ಅಲ್ಲಿ ವಿಸಿಟ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದೇನೆ. ದೇಶನೂರು ಅನ್ನುವಂಥ ಇದಕ್ಕೆ ಅಲ್ಲಿ ಸಹಿತ ಭಾಳಷ್ಟು ಸಮಸ್ಯೆ ಇದ್ದು ಅದಕ್ಕೂ, ಮತ್ತು ರೈಲ್ವೆ ಸ್ಟೇಷನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನೇನು 2 ಸಲ ವಿಸಿಟ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಿದೆ. ಮತ್ತು ಭಾಳ ಮುಖ್ಯವಾಗಿ ನಾ ಎಂ ಪಿ ಆದಮೇಲೆ ಜನರದ್ದು ಒಂದು ಬೇಡಿಕೆ ಇತ್ತು, ವಂದೇ ಭಾರತ ಟ್ರೈನ್ ಬರಬೇಕು, ವಂದೇ ಭಾರತ ಬೆಳಗಾವಕ್ಕೆ ಭಾಳ ಜನರದ್ದು ಒಂದು ಬೇಡಿಕೆ ಇತ್ತು. ಇಮಿಡಿಯೇಟ್ಲಿ ಅದಕ್ಕೆ ಫಾಲೋಅಪ್ ಮಾಡಿ ರೈಲ್ವೆ ಮಿನಿಸ್ಟರ್ ಬೆನ್ನು ಹತ್ತಿ ಹಾನರಬಲ್ ಪ್ರೈಮ್ ಮಿನಿಸ್ಟರು ನರೇಂದ್ರ ಮೋದಿಜಿಯವ್ರಿಗೂ ಸಹಿತ ಭೇಟಿಯಾಗಿ ಇದು ಮಹತ್ವವನ್ನು ಹೇಳಿದಾಗ ಇವತ್ತು ಹೊಸದಾಗಿ ಬೆಳಗಾವಿಯಿಂದ ಬೆಂಗಳೂರಿಗೆ ಹೊಸ ವಂದೇ ಭಾರತ ಆಯಿತು. ಅದರ ಜೊತೆಗೆ ಪುಣಾದಿಂದ ಬೆಳಗಾವಿ ವಂದೇ ಭಾರತ ಕನೆಕ್ಷನ್ ಸಿಕ್ತು. 2 ವಂದೇ ಭಾರತ ಟ್ರೈನು ವಿದಿನ್ 1 ಇಯರ್ ನಾವು ಮಂಜೂರು ಮಾಡಿಸಿದ್ದು ಬಹುಶಃ ಜನರಿಗೆ ಗುರ್ತಿದೆ. ಅದಕ್ಕಾಗಿ ಜನ ಈಗ ಭಾಳ ಹ್ಯಾಪಿ ಇದ್ದಾರೆ. ಹೌದಪ್ಪ, ಸಂಸದರು ಏನು ಪ್ರಯತ್ನ ಮಾಡಿದ್ರು, ನಾವೇನು ಹೇಳಿದ್ವಿ ಅದನ್ನು ಫುಲ್ಫಿಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ವಿಶ್ವಾಸ ಬೆಳಗಾವಿ ಜನರಲ್ಲಿ ಬಂದಿದ್ದಾರೆ. ಮತ್ತು ಇನ್ನೂ ಬರುವಂಥ ದಿವಸಗಳಿವೆ. ಹೊಸದಾಗಿ ಕೆಲವೊಂದು ಇಂಡಸ್ಟ್ರಿನ ತರುವಂಥದ್ದು ಮತ್ತು ಸಾಫ್ಟ್ವೇರ್ IT ಕಂಪ್ನಿಗಳನ್ನು ತರುವಂಥದ್ದು, ಸಾಫ್ಟ್ವೇರ್ ಪಾರ್ಕ್ IT ಪಾರ್ಕನ್ನು ಮಾಡುವಂಥದ್ದು, ಅದರಿಂದ ನಮ್ಮ IT ಉದ್ಯೋಗಗಳಿಗೆ ಅಲ್ಲಿಯೇ ಉದ್ಯೋಗ ಸಿಗುವಂಥ ಅವಕಾಶ, ಇನ್ನೂ ಹೆಚ್ಚು ಉದ್ಯಮಿಗಳು ತೊಗೊಂಬಂದು ಅಲ್ಲಿ ಇನ್ನೂ ಹೆಚ್ಚಿನ ರೀತಿ ನಮ್ಮ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಏನು ಪ್ರಯತ್ನ ಆಗಬೇಕು ಆ ಪ್ರಯತ್ನ ನಡೀತಾ ಇದೆ. ಮತ್ತು ಆಡಳಿತ ವಿಕೇಂದ್ರೀಕರಣ ಆಗಿ ಆಡಳಿತ ಸರಿಯಾಗಿ ಸಿಗುವುದ ರೀತಿಯಲ್ಲಿ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆ
ನೇರವಾಗಿ ಜನರಿಗೆ ತಲುಪೋ ರೀತಿಯಲ್ಲಿ ಏನು ಪ್ರಯತ್ನ ಆಗಬೇಕು ಆ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಮತ್ತು ರೈತರಿಗೆ ಅನುಕೂಲ ಆಗುವಂಥ ಹಲವಾರು ಯೋಜನೆ, ಅದರಲ್ಲಿ ನಬಾರ್ಡ್ದಿಂದ 9 ಕೋಟಿ ಮಂಜೂರು ಮಾಡಿಸಿ ಒಂದು ಏನದು ಶಿಥಿಲೀಕರಣ, ಅದನ್ನು ವೇರ್ ಹೌಸ್ ಅಂತ ಕೋಲ್ಡ್ ಸ್ಟೋರೇಜ್ ಅದನ್ನು ಮಂಜೂರು ಮಾಡಿಸಿದ್ದೇನೆ. ಅದು ಕೆಲಸ ಆಗ್ತದೆ ಈ ರೀತಿ. ಯಾಕಂದರೆ ಮತ್ತೊಂದು ಅಲ್ಲಿ ಬೆಳಗಾವದಲ್ಲಿ ದೊಡ್ಡದಾದಂಥ ವೆಜಿಟೇಬಲ್ ಮಾರ್ಕೆಟ್, ಇಡೀ ಗೋವಾ ಮತ್ತು ಉತ್ತರ ಕರ್ನಾಟಕದ ಪ್ರಮುಖ ನಗರಗಳಿಗೆ, ಇವನ್ ಮಹಾರಾಷ್ಟ್ರಕ್ಕೂ ಇಲ್ಲಿಂದಲೇ ವೆಜಿಟೇಬಲ್ ಕಳಿಸ್ತಾರೆ. ಹೌದು ಹೌದು. ಅಕಸ್ಮಾತ್ ಬೆಳಗಾವದ್ದು ವೆಜಿಟೇಬಲ್ ಕಳಿಸೋದು ಮಾರ್ಕೆಟಿಂದ ಸ್ಟಾಪ್ ಆಗ್ತಂದ್ರೆ ಬೆಳಗಾವಿಗೆ ಕಾಯಿಪಲ್ಯನೇ ಇಲ್ಲ. ಆ ರೀತಿ ದೊಡ್ಡದಾದಂಥ ಮಾರುಕಟ್ಟೆ. ಹೀಗಾಗಿ ಇವೆಲ್ಲ ಇಟ್ಕೊಂಡು ಏನೇನು ಬೇಕು ಮತ್ತು ಇನ್ನು ಯಾವ ಮುಂದೆ ಒಂದು ವಿಷನ್ ಇಟ್ಕೊಂಡು ಬೆಳಗಾವಿನ ಯಾವ ರೀತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಯಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿ ಪ್ರಯತ್ನ ಒಬ್ಬ ಲೋಕಸಭಾ ಸದಸ್ಯನಾಗಿ ಮಾಡ್ತಾರೆ. ಎಸ್ ಸರ್. ಈ ಬೆಳಗಾವಿ 3.5 ವರ್ಷ ಕಾಲ ಅವಧಿಯಲ್ಲಿ ಆ ಕ್ಷೇತ್ರದಲ್ಲಿ ತಾವು ಇಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಮತ್ತು ಅಲ್ಲಿ ಒಂದು ಕುಟುಂಬ ರಾಜಕಾರಣ, ಕತ್ತಿ ವರ್ಸಸ್ ಜಾರಕಿಹೊಳಿ. ಜಾರಕಿಹೊಳಿಯವರು ಇಬ್ಬರು ಸಹೋದರು ನಿಮ್ಮ ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ, ಒಬ್ಬರು ಸಹೋದರು ಕಾಂಗ್ರೆಸ್ನಲ್ಲಿದ್ದಾರೆ, ಈಗಿನ ಜಿಲ್ಲಾ ಉಸ್ತುವಾರಿಯವರು. ಮೊನ್ನೆ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಆಯಿತು, ಅಲ್ಲಿ ಕೂಡ ಕತ್ತಿ ಕುಟುಂಬ ಒಂದು ಸೈಡಿಂದ ಗೆದ್ದು ಬಂತು ಮತ್ತು ಈಗ DCC ಬ್ಯಾಂಕಿನ ಕಡೆ ಮುಖ ಆಗ್ತಾ ಇದೆ. ಈ ಬೆಳಗಾವಿ ರಾಜಕಾರಣ ನೋಡಕ್ಕೆ ಹೋದರೆ ಲಾಸ್ಟ್ ಟೈಮ್ ಸರ್ಕಾರನೇ ಬಿದ್ದಿರ್ತಕ್ಕಂಥ ವಿಷಯ ಸರ್, ತಮಗೂ ಕೂಡ ಗೊತ್ತಿರುವಂಥ ವಿಷಯ. ಕುಟುಂಬ ರಾಜಕಾರಣ ಅಲ್ಲೇ ಇಂಪಾರ್ಟೆಂಟಾ, ಡೆವಲಪ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟಾ ಸರ್ ಆ ಕ್ಷೇತ್ರ? ನೋಡ್ರಿ, ಅದಕ್ಕೆ ಯಾವಾಗಲೂ ನನ್ನೊಂದು ಮೂಲವಾಗಿ ನನ್ನ ಗುರಿ ಇದೆ. ಈ ಕುಟುಂಬ ರಾಜಕಾರಣ ಮತ್ತೊಂದು ಪೊಲಿಟಿಕಲ್ ಆ್ಯಕ್ಟಿವಿಟೀಸು ಇದಕ್ಕೆ ನಾನು ಒತ್ತು ಕೊಡೋದು. ಈಗ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡ್ತಿದೆ. ಪಾರ್ಟಿ ಸಂಘಟನೆ ಸಲುವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಿದ್ದೀನಿ. ಇನ್ನು ಆ ಕುಟುಂಬದ ರಾಜಕಾರಣ, ಈ ಕುಟುಂಬದ ರಾಜಕಾರಣ, ಅವ್ರದ್ದು ಡಾಮಿನೇಷನ್, ಇದಕ್ಕೆ ನಾನು ಹೋಗೋಕೆ ಹೋಗೋದಿಲ್ಲ. ಐ ನೆಗ್ಲೆಕ್ಟ್ ಇಟ್. ಅದು ಅವ್ರವ್ರಿಗೆ ಬಿಟ್ಟಂಥ ವಿಚಾರ. ನಮಗೆ ಒಂದು ಪಕ್ಷ ಸಂಘಟನೆ ಮತ್ತು ಯಾವ ಭಾಗದಿಂದ ನಾನು ಆರಿಸಿ ಬಂದಿದ್ದೇನೆ ಅವ್ರಿಗೆ ಅಲ್ಲಿಯ ಜನತೆಗೆ ನಾವು ನ್ಯಾಯ ಒದಗಿಸುವಂಥದ್ದು, ಡೆವಲಪ್ಮೆಂಟ್ ಮಾಡುವಂಥದ್ದು, ಇದು ಮುಖ್ಯ ಗುರಿ ಇಟ್ಕೊಂಡು ನಾನು ಹೊಂಟಿದ್ದೇನೆ ಹೊರತು ಅಲ್ಲಿಯ ಒಣ ರಾಜಕಾರಣಕ್ಕೆ ನಾನು ಕೈ ಹಾಕಿಲ್ಲ. ಎಸ್ ಸರ್. ಓಕೆ. ಅಖಂಡ ಜಿಲ್ಲೆ ಈ ಭಾಗದಲ್ಲಿ ತಾವು ಸಂಸದರಾಗಿದ್ದೀರಿ, ಆ ಭಾಗದಲ್ಲಿ ಪ್ರಿಯಾಂಕ್ ಜಾರಕಿಹೊಳಿ ಅವರು ಸಂಸದರಾಗಿದ್ದಾರೆ. ತಾವು ಈ ಜಿಲ್ಲಾಧಿಕಾರಿಯ ಸಭೆಯಲ್ಲಿ ಮತ್ತೊಂದು ಮೀಟಿಂಗ್ನಲ್ಲಿ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಸಂಸದರು ಕೂಡಿಕೊಂಡು ಯಾವುದಾದ್ರೂ ಹೊಸದಾಗಿ ಡೆವಲಪ್ಮೆಂಟ್ ಪ್ರಯತ್ನ, ಅವರು ಈಗ ಜಸ್ಟ್ ಬಂದಿರತಕ್ಕಂಥ ರಾಜಕಾರಣಕ್ಕೆ ತಾವು ಹಳೆ ರಾಜಕಾರಣದಿಂದ ಹೊಸ ರಾಜಕಾರಣ ಹೇರುಪೇರುಗಳು ನೋಡಿರ್ತಕ್ಕಂಥವ್ರು, ಯಾವತ್ತದು ನೇರವಾಗಿ ಡಿಸ್ಕಷನ್ ಆಗುವಂಥ ಪ್ರಯತ್ನದಲ್ಲಿ ಚರ್ಚೆ ಆಗುವಂಥ ಆ ಸಂಸದರು. ನೋಡಿ, ಈಗ ನಾನು ದಿಶಾ ಮೀಟಿಂಗ್ ಕರೆದಿದ್ದಲ್ಲ, ಆಲ್ಮೋಸ್ಟ್ 2-3 ಮೀಟಿಂಗ್ ಅವರೂ ಬಂದಿದ್ದರು, ಚಿಕ್ಕೋಡಿ ಲೋಕಸಭಾ ಸದಸ್ಯರು ಬಂದಿದ್ದರು. ಮತ್ತು ನಮ್ಮ ಏನು ಡೆವಲಪ್ಮೆಂಟು ಒಂದು ಗುರಿ ಇದೆ, ವಿಷನ್ ಇದೆ, ಅದಕ್ಕೆ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಇವತ್ತು ಜಾರಕಿಹೊಳಿ ಏನಿದ್ದಾರಲ್ಲ, ಅವರು ಸಹಿತ ಈ ಡೆವಲಪ್ಮೆಂಟ್ ಓರಿಯೆಂಟೆಡ್ ಕಾರ್ಯಕ್ರಮಕ್ಕೆ ಪೂರಕವಾಗಿ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ನಾವು ಅವರು ಒಂದು ಸಲ ಸಿಕ್ಕಾಗಿ ಹೇಳಿದೆ ನಾನು, ನೋಡ್ರಿ, ಈ ಸಾಂಬ್ರಾ ಏರ್ಪೋರ್ಟ್ಗೆ ಹೋಗುವಂಥ ರಸ್ತೆ 4 ಲೈನ್ ಆಗಬೇಕು, ಅದಕ್ಕೆ ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀವು ನಿಮ್ಮ PWD ಇಲಾಖೆಯಿಂದ ಕೊಡ್ರಿ ಅಂತಂದಾಗ ಅವರು ಈಗ 50 ಕೋಟಿ ಮಂಜೂರು ಮಾಡಿದ್ದಾರೆ. ಇನ್ನು ಕೆಲವು ದಿವಸಗಳಲ್ಲಿ ಬೆಳಗಾವಿ ನಗರದಿಂದ ಏರ್ಪೋರ್ಟ್ವರೆಗೆ 4 ಲೈನ್ ರಸ್ತೆ ಆಗ್ತದೆ. ಸಾಂಬ್ರಾ ಏರ್ಪೋರ್ಟ್. ಹಾಂ, ಸಾಂಬ್ರಾ ಏರ್ಪೋರ್ಟ್ ಮುಂದೆ ಭಾಳ ಒಂದಿಷ್ಟು ಭಾಳ ಇಕ್ಕಟ್ಟಾದಂಥ ಪರಿಸ್ಥಿತಿ ಇದೆ. ಅದಕ್ಕೆ ಸ್ವಲ್ಪ ವೈನಿಂಗ್ ಮಾಡಿ ಆ ಎಂಟ್ರೆನ್ಸ್ ಸರಿ ಆಗಬೇಕು ಅನ್ನುವಂಥದ್ದು ನಾನು ಸಜೆಷನ್ ಕೊಟ್ಟಿದ್ದೆ. ಅದಕ್ಕೆ ಪೂರಕವಾಗಿ ಅವರು ಈಗ ಸ್ಪಂದನೆ ಮಾಡಿದ್ದಾರೆ. ಹೀಗಾಗಿ ಅದೊಂದು. ಮತ್ತು ಇನ್ನೊಂದು ನಿಮಗೆ ಹೇಳಬೇಕಾದ್ರೆ ಭಾಳ ಇಂಪಾರ್ಟೆಂಟು ರಸ್ತೆ ನಿಮಗೆ ಬರ್ತಾಯಿದೆ, ಬೆಳಗಾವಿ ಟು ರಾಯಚೂರು. ಅದು ಮುಂದೆ ಹೈದರಾಬಾದ್ಗೆ ಹೋಗ್ತದೆ. ಹೌದು, ವಾಯಾ 6 ಲೈನ್ ರಸ್ತೆ ಆಗ್ತದೆ, ಎಕ್ಸ್ಪ್ರೆಸ್ ಹೈವೇ ಆಗ್ತಾಯಿದೆ. ಅದು ಆಗೋದ್ರಿಂದ ನಮ್ಮ ಬೆಳಗಾವಿ ನಗರದಿಂದ ಈ ಇದಕ್ಕೇನದಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಕನೆಕ್ಷನ್ ಸಿಗ್ತದೆ. ಈ ಕಲ್ಯಾಣ ಕರ್ನಾಟಕಕ್ಕೆ ಕನೆಕ್ಷನೇ ಇಲ್ಲ, ಕನೆಕ್ಷನ್ ಇದೆ, ಆದರೆ ಹೋಗಲಿಕ್ಕೆ 8-10 ತಾಸು ಬೇಕು. ಅದಕ್ಕಾಗಿ ಈ ಬೆಳಗಾವಿ ಹುನಗುಂದ ರಾಯಚೂರು ಈ ಒಂದು ರಸ್ತೆ ಆತಂದರೆ 6 ಲೈನ್ ರಸ್ತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ. ಅಕ್ವಿಷನ್ ಎಲ್ಲ ಪ್ರೋಸೆಸ್ ಮುಗಿದದ, ಈಗ ರಸ್ತೆ ಕಾಮಗಾರಿ ಕೆಲವು ಕಡೆ ಸ್ಟಾರ್ಟ್ ಆಗಿದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ. ಸರಿ, ಓಕೆ ಸರ್. ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಈ ವೋಟ್ ಚೋರು ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಯಿತು, ಮೊದಲನೇದು. ಎರಡನೇದು, ಈ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕು ಅನ್ನೋಂಥ ವಿಷಯಗಳನ್ನು ಕೂಡ ಬಂದವು. ಇದರದ್ದೇ ಅಂಗವಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ನ್ಯೂಸ್ 43 ಇಂಡಿಯಾದಿಂದ ಮತ್ತು ಇನ್ ಸರ್ವೆದಿಂದ ಏನು ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇತ್ತು, ಜನಸಾಮಾನ್ಯರ ಹತ್ರ ಕೂಡ ನಾವು ಕೇಳುವಂಥ ಪ್ರಯತ್ನ ಮಾಡಿದ್ವಿ ಸರ್. ಅವ್ರು ಹೇಳ್ತಾಯಿದ್ರು, ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಮರಳಿ ಹಿಂದೆ ಬರೋದು ಯಾಕೆ
ಅನ್ನೋಂಥ ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ನಿಮ್ಮ ಪ್ರಕಾರ ಈ ವೋಟ್ ಚೋರ್ ಆಗಿದೆಯಾ ಅಂತೀರಾ ಸರ್ ನೀವು? ಮತ್ತು ಈ EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರುವುದು ಸರಿ ಅಂತೀರಾ ಸರ್ ನೀವು? ನೋಡಿ, ಒಂದು ರಾಹುಲ್ ಗಾಂಧಿಯವರಿಗೆ, ಕಾಂಗ್ರೆಸ್ ಪಾರ್ಟಿಯವರಿಗೆ, ರಾಹುಲ್ ಗಾಂಧಿ ಇಮ್ಮೆಚೂರ್ಡ್ ಲೀಡರ್ ಬೇಸಿಕ್ಕಾಗಿ ಹೇಳುವಂಥದ್ದು. ಮೆಚೂರಿಟಿನೇ ಇಲ್ಲ ಅವ್ರಿಗೆ, ರಾಜಕಾರಣದಲ್ಲಿ ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನುವಂಥದ್ದು. ಮತ್ತು ಯಾವುದು ಜನಸಾಮಾನ್ಯರಿಗೆ ಬೇಕಾದಂಥ ಇಶ್ಯೂ ಇದಾವಲ್ಲ ಅದು ರೀಚ್ ಮಾಡ್ತಾ ಇಲ್ಲ. ಮೋದಿ ಸರ್ಕಾರ ವಿರುದ್ಧ, ಮೋದಿ ಅತ್ಯಂತ ಪ್ರಬಲ ಒಬ್ಬ ನಾಯಕ ಮತ್ತು ಡೆವಲಪ್ಮೆಂಟ್ ಓರಿಯೆಂಟೆಡ್ ನಾಯಕ. ಬಹುಶಃ ಕಳೆದ 11 ವರ್ಷದಲ್ಲಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಎಕನಾಮಿಕ್ ಗ್ರೋತ್ ಆಗಿದೆ, ನಮ್ಮದು 8ನೇ 10ನೇ ಸ್ಥಾನದಲ್ಲಿತ್ತು ಎಕನಾಮಿಕ್ ಗ್ರೋತ್ನಲ್ಲಿ, ಇವತ್ತು 4ನೇ ಸ್ಥಾನಕ್ಕೆ ಬಂದಿದ್ದೇವೆ ಇಡೀ ಜಗತ್ತಿನಲ್ಲಿ. ಎಲ್ಲ ಮುಂದುವರೆದ ರಾಷ್ಟ್ರಗಳನ್ನು ಹಿಂದಾಕಿ ಮುಂದೆ ಹೊಂಟಿದ್ದೇವೆ. ಬಹುಶಃ ಇನ್ನೊಂದು ಕೆಲವು ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ತೇವೆ. ವಿಕಸಿತ ಭಾರತ 2047 ಇಡೀ ಜಗತ್ತಿನಲ್ಲಿ ನಂಬರ್ 1 ಸ್ಥಾನಕ್ಕೆ ಬರ್ತೇವೆ ನಾವು ಮೋದಿಯವ್ರ ನೇತೃತ್ವದಲ್ಲಿ. ಹೀಗಾಗಿ ಮೋದಿಜಿಯವ್ರ ವಿರುದ್ಧ, ಯಾಕಂದರೆ ಭ್ರಷ್ಟಾಚಾರ ಆಪಾದನೆ ಇಲ್ಲ, ಒಂದು ಕಪ್ಪು ಚುಕ್ಕೆ ಇಲ್ಲ, ಇಡೀ ದೇಶಕ್ಕಾಗಿ ತಮ್ಮನ್ನೇ ಸಮರ್ಪಣೆ ಮಾಡ್ಕೊಂಥ ನಾಯಕ ಮೋದಿಗೆ ಇವತ್ತು ಜನಪ್ರಿಯತೆ, 10 ವರ್ಷ ಸರ್ಕಾರ ಮಾಡಿದಾಗೂ ಸಹಿತ ಇವತ್ತು ಅದೇ ಜನಪ್ರಿಯತೆ ಇದೆ ಜನರಲ್ಲಿ. ಹೀಗಾಗಿ ಅದನ್ನು ಕೌಂಟರ್ ಮಾಡಲಿಕ್ಕೆ ಕಾಂಗ್ರೆಸ್ಸು ಮತ್ತು ಅಪೋಸಿಷನ್ನು ಮತ್ತು ರಾಹುಲ್ ಗಾಂಧಿಗೆ ಯಾವುದೂ ವಿಷಯ ಇಲ್ಲ. ಅದಕ್ಕಾಗಿ ಈ ಮತಚೋರ್ ಅನ್ನುವಂಥ ಒಂದು ಹೊಸ ವ್ಯಾಖ್ಯೆಯನ್ನು ತೆಗೆದುಕೊಂಡು ಹೊಂಟಿದ್ದಾರೆ. ಅದು ಜನರಿಗೆ ಸ್ಪಂದನೆ ಮಾಡುವಂಥದ್ದು ಅಲ್ಲ ಇಶ್ಯೂ. ನಿಮ್ಗೆ ಎಲ್ಲಿಯಾದರೂ ಅನ್ಯಾಯ ಆಗಿದ್ದರೆ ಯಾವುದಾದ್ರು ಇಲೆಕ್ಷನ್ದಲ್ಲಿ, ಹಾಗಾದರೆ ನೀವು ಅದೇ ಇದರಿಂದನೇ ಇಲೆಕ್ಟ್ರಾನಿಕ್ ವೋಟ್ನಿಂದನೇ ಅದೇ ಮಷೀನ್ದಿಂದ 136 ಸೀಟ್ ಬಂದವಲ್ಲ ಹಂಗಾರೆ ಕರ್ನಾಟಕದಲ್ಲಿ. ಅದು ತಪ್ಪನಂಗಾರೆ ಅಲ್ಲಿ ವೋಟ್ ಚೋರ್ ಆಗಲಿಲ್ಲ ಹಂಗಾರೆ 136 ಸೀಟ್ ಬಂದವಲ್ಲ. ಹೌದು. ಆಳಂದದ ಬಗ್ಗೆ ನೀವು ಮಾತಾಡ್ತೀರಿ, ಆಳಂದಲ್ಲಿ ಬಂದವರು ಯಾರು? ಕಾಂಗ್ರೆಸ್ ಅವ್ರೆ. ಹೌದು. ಹಾಗಾದರೆ ಇದ್ರ ಬೇಸಿಕ್ ಅರ್ಥನೇ ಇಲ್ಲ. ಮತ್ತು ಎಲ್ಲಿ ನಿಮಗೆ ಹಿನ್ನಡೆ ಆಗಿದೆ, ಈ ಬಿಹಾರದಲ್ಲಿ ಹೋಗಿ ಆಂದೋಲನ ಮಾಡಿದ್ರಿ, ಅಲ್ಲಿದ್ದಂಥ ನಿಮ್ಮ ಕ್ಯಾಂಡಿಡೇಟ್ ಸೋತವ್ರು ಯಾರಿದಾರಲ್ಲ ಅವ್ರ ಕಡೆ ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿರಿ. ಕಾನೂನು ಹೋರಾಟ ಮಾಡಬೇಕಲ್ಲ. ಕಾನೂನು ಹೋರಾಟ ಮಾಡಲಿಕ್ಕೆ ತಯಾರಿಲ್ಲ. ಓನ್ಲಿ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಟೀಕೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅದಕ್ಕೆ ಇಲೆಕ್ಷನ್ ಕಮಿಷನ್ ಉತ್ತರನೂ ಕೊಟ್ಟಿದೆ. ಮತ್ತು ನಾನು ಹೇಳ್ತೀನಿ, ಇವತ್ತು ಆಧುನಿಕವಾದಂಥ ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನು ಉಪಯೋಗ ಮಾಡಿಕೊಂಡು ಇನ್ನೂ ಅಡ್ಮಿನಿಸ್ಟ್ರೇಷನ್ನು ಮತ್ತೊಂದು ಸುಧಾರಣೆ ಮಾಡೋ ದಿಕ್ಕಿನಲ್ಲಿ ನಾವು ಹೊಂಟಿದ್ದೇವೆ. ಆದರೆ ನೀವು ಮತ್ತೆ ಹಿಂದಿನ ಕಾಲಕ್ಕೆ ಹೊಂಟಿದ್ದೀರಿ. ಬ್ಯಾಲೆಟ್ ಪೇಪರ್, ಹಾಗೆ ಬ್ಯಾಲೆಟ್ ಪೇಪರ್ ಇದ್ದಾಗ ಏನೋ ಎಲ್ಲ ಪೂರ್ತಿ ನ್ಯಾಯಯುತವಾಗಿದೆನೋ? ಎಷ್ಟು ಆ ಬ್ಯಾಲೆಟ್ ಪೇಪರು ಅಲ್ಲಿ ಹೋಗಿ ಒಬ್ಬರು ಯಾವುದೋ ಒಬ್ಬ ಗುಂಡಾ ವ್ಯಕ್ತಿ ಹೋಗಿ ಎಲ್ಲರ ಪರವಾಗಿ ಒಬ್ಬನೇ ಓಟ್ ಹಾಕಿದ್ದು ನಾವು ನೋಡಿದ್ವಿ. ಭಾಳ ಕಡೆ ಆ ಬೂತದ ಪಟ್ಟಿಗೆ ಅದಾವಲ್ಲ ಅದು ಹೊತ್ಕೊಂಡು ಹೋಗಿದ್ದು ನೋಡಿದ್ದೀವಿ ನಾವು. ಚೇಂಜ್ ಆಗಿದ್ದು ಕೂಡ ನೋಡಿದ್ದೀವಿ. ಹೀಗಾಗಿ ಅದೇ ಹಳೆ ಪದ್ಧತಿ. ನೀವು ಇವರು ರಾಹುಲ್ ಗಾಂಧಿ ಮ್ಯಾಚೂರ್ಡ್ ಆಗಿದ್ದರೆ ನೀವು ಹೊಸ ಸಲಹೆ ಕೊಡ್ರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಉಪಯೋಗ ಮಾಡಿಕೊಂಡು ಈ ರೀತಿ ಇದಕ್ಕಿಂತ ಮಾಡರ್ನ್ ಆದಂಥ ಒಂದು ಟೆಕ್ನಿಕ್ ಉಪಯೋಗ ಮಾಡಿರಿ ಅಂತ ನೀವು ಸಜೆಷನ್ ಮಾಡಿರಿ. ವಿ ಅಪ್ರಿಷಿಯೇಟ್ ಇಟ್. ಅದು ಬಿಟ್ಟು ಹಿಂದಿನ ಕಾಲಕ್ಕೆ ಪುರಾಣ ಕಾಲಕ್ಕೆ ಹೋಗೋದಾದರೆ ನೀವು ವಾಟ್ ಈಸ್ ಯುವರ್ ಸ್ಟ್ಯಾಂಡ್, ನಿಮ್ಮ ವ್ಯವಸ್ಥೆ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೊಂಡು, ನಿಮ್ಮ ಕಾಂಗ್ರೆಸ್ ಪರಿಸ್ಥಿತಿ ಇನ್ನೂ ಪುರಾತನ ಕಾಲದ ಬಗ್ಗೆ ವಿಚಾರ ಮಾಡುವಂಥ ಪರಿಸ್ಥಿತಿ ಕಾಂಗ್ರೆಸ್ಸದ್ದಿದೆ. ಅದಕ್ಕಾಗಿ ಈ ದೇಶದಲ್ಲಿ ಏನಾದರೂ ಡೆವಲಪ್ಮೆಂಟ್ ಕೆಲಸ ಆಗಿದ್ದರೆ ವಾಜಪೇಯಿ ಟೈಮ್ನಲ್ಲಿ, ಮೋದಿಯವ್ರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೂ ಡೆವಲಪ್ಮೆಂಟ್ ಆಗಲಿಲ್ಲ. ಬಹುಶಃ ನೆಹರು ಅವ್ರ ಬದಲಿ ಅವತ್ತು ಪ್ರಧಾನಮಂತ್ರಿಯಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ದರೆ ಇವತ್ತು ಬೇರೆ ಬೇರೆ ದೇಶಗಳು ಮುಂದುವರೆದಲ್ಲಿ. ಯಾವಾಗ ಈಗ 20-30 ವರ್ಷದಿಂದ ಮುಂದುವರಿತಿತ್ತು ನಮ್ಮ ದೇಶ. ಹೀಗಾಗಿ ನಮ್ಮ ದುರ್ದೈವ ಅಷ್ಟೇ. ಎಸ್, ಓಕೆ ಸರ್. ನನ್ನ ಲಾಸ್ಟ್ ಪ್ರಶ್ನೆ, ಬಿಹಾರ್ ಚುನಾವಣೆ ಆದ ಮೇಲೆ ಕೇಂದ್ರ ಸರ್ಕಾರ ಇರೋದಿಲ್ಲ, ಒಂದು ವೇಳೆ RJD ಮತ್ತು ಇಂಡಿಯಾ ಗಠಬಂಧನ್ ಆಯ್ಕೆ ಆದರೆ ನಿತೀಶ್ ಕುಮಾರ್ ಮತ್ತೆ ಚೇಂಜ್ ಆಗ್ತಾರೆ ಅನ್ನುವಂಥ ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಆಮೇಲೆ ಬಿಹಾರ್ ಚುನಾವಣೆ ಮೇಲೆ ಕೇಂದ್ರ ಸರ್ಕಾರ, NDA ಸರ್ಕಾರ ಉಳಿದಿದೆ ಅನ್ನೋಂಥ ವಿಷಯ ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ತಾವು ಕೂಡ ದೆಹಲಿಯಲ್ಲಿ ಇರೋರು, ಮುಂದಿನ ಚುನಾವಣೆ ಕೂಡ ತಾವು ಪ್ರವಾಸಕ್ಕೆ ಒಂದು TP ಹಾಕಿದರೆ ಹೋಗುವವರು. ಏನು ಅನಿಸುತ್ತೆ ಸರ್ ನಿಮಗೆ ಈ ಬಿಹಾರ್ ಚುನಾವಣೆಗೂ ಕೇಂದ್ರ ಆಡಳಿತಕ್ಕೆ ಏನು ನಂಟಿದೆ ಸರ್ ಇದರಲ್ಲಿ? ನೋಡಿ, ಇದು ಭ್ರಮೆ ಒಳಗಿದ್ದಾರೆ ಕಾಂಗ್ರೆಸ್ನವರು. ಅವ್ರು ಪ್ರತಿ ಹಂತದಲ್ಲಿ, ಪ್ರತಿ ಚುನಾವಣೆಯಲ್ಲಿ ಪ್ರತಿ ರಾಜ್ಯವನ್ನು ಕಳ್ಕೊಂಡು ಬಂದಿದ್ದಾರೆ. ಈ 20 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಅಲಯನ್ಸ್ ಮುಖ್ಯಮಂತ್ರಿ ಇದ್ದಾರೆ. ಕಾಂಗ್ರೆಸ್ ಬಹುಶಃ 2 ತೆಲಂಗಾಣ ಮತ್ತು ಇನ್ನೊಂದು ರಾಜ್ಯದಲ್ಲಿ ಕರ್ನಾಟಕ, ಇದು ಹೊರತುಪಡಿಸಿ ಇಲ್ಲಿದ್ದಾರೆ ಅವರು. ಇಲ್ಲ, ತುರ್ಬಿನ ಹಾಕ್ಕೊಂಡು ಹುಡ್ಕೋಬೇಕು. ಹೀಗಾಗಿ ಬಿಹಾರದಲ್ಲಿ ನನಗೆ ಬರುವಂಥ ರಿಪೋರ್ಟ್ ಮೇಲೆ 100% ನಿತೀಶ್ ಕುಮಾರ್ JDU ಮತ್ತು ಭಾರತೀಯ ಜನತಾ ಪಾರ್ಟಿ ಅಲಯನ್ಸ್ ಕ್ಲಿಯರ್ ಮೆಜಾರಿಟಿಯಿಂದ ಸರ್ಕಾರ ರಚನೆ ಮಾಡೋದು ನಿಶ್ಚಿತ. ಮತ್ತು ನಿತೀಶ್ ಕುಮಾರ್ ಅವರು ಮತ್ತೆ ಅವ್ರ ನೇತೃತ್ವದಲ್ಲಿ ಅಲ್ಲಿ ಸರ್ಕಾರ ರಚನೆ ಆಗ್ತದೆ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಬದಲಾವಣೆ ಆಗುವಂಥ ಪ್ರಶ್ನೆನೇ ಇಲ್ಲ. ಅವರಿಗೆಲ್ಲ ಹಿಂದೆ ಹೋದಾಗೆಲ್ಲ ಏನು ಪಶ್ಚಾತ್ತಾಪ ಆಗಿದೆ ಅಂತ ಸಾಕಷ್ಟು ಸಲ ಹೇಳಿದ್ದಾರೆ. ಅವ್ರು ಹಿಂದೆ ಹೋಗುವಂಥ ಪ್ರಶ್ನೆ ಇಲ್ಲ.
ಮತ್ತು ಈ RJD ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುವಂಥ ಏನು ಕನಸು ಕಾಣಾಗ್ತಾರಲ್ಲ ಅದು ಕನಸು ನನಸು ಆಗೋದಿಲ್ಲ ಮತ್ತು ಅದರಿಂದ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಇಫೆಕ್ಟ್ ಆಗೋದಿಲ್ಲ. ಒಂದು ಕ್ಲಿಯರ್ ಹೇಳ್ತೀನಿ. ಇವತ್ತು ರಾಜ್ಯ ಸರ್ಕಾರ ಚುನಾವಣೆ ಇಶ್ಯೂನೇ ಬೇರೆ, ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಎಲೆಕ್ಷನ್ ಇಶ್ಯೂನೇ ಬೇರೆ. ಅದಕ್ಕಾಗಿಯೇ ಇವತ್ತು ಈ ಸಿದ್ದರಾಮಯ್ಯನಂತವ್ರು ಏನಾಗಿದೆ ಅಂದರೆ ಈ ಕೇಂದ್ರ ಸರ್ಕಾರಕ್ಕೆ ಜನಗಣತಿ ಮಾಡುವಂಥ ಅಧಿಕಾರ ಇದೆ, ಜಾತಿ ಗಣತಿ ಮಾಡುವಂಥ ಅಧಿಕಾರ. 2026ಕ್ಕೆ ಈಗ ಅವರು ಕೇಂದ್ರ ಸರ್ಕಾರ ಮಾಡ್ತಾರೆ. ಈ ತರಾತುರಿಂದ ಯಾಕೆ ಮಾಡಾಕೊಂಟಾರೆ ಇವರು? ಇಲ್ಲಿ ಕಾಸ್ಟ್ ಅವ್ರಿಗೆ ಅಧಿಕಾರನೇ ಇಲ್ಲ. ಅದಕ್ಕಾಗಿ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಅಂಥೇಳಿ ಆ ಹೆಸರ ಮೇಲೆ ಜನರನ್ನು ಗೊಂದಲಕ್ಕಿಟ್ಟಿದ್ದಾರೆ. ಮತ್ತು ಆ ಪಟ್ಟಿ ಏನೋ ಒಂದು 145 ಪೇಜದ್ದು ಏನೋ ಇದೆಯಲ್ಲ ಕೈಪಡಿ, ಅದನ್ನು ನೋಡಿನೇ ಬೇಸರ ಆಗ್ತದೆ. ಇವನ್ DK ಶಿವಕುಮಾರ್ ಓಪನ್ ಹೇಳಿದರು, ಭಾಳಷ್ಟು ಜನ ಹೇಳ್ತಾರೆ. ನಾನು ಈಗ ಅವ್ರು ಹೇಳ್ತಾರೆ ಈಗ ಸತೀಶ್ ಜಾರಕಿಹೊಳಿ, ಹಂಗೆ ನನಗನ್ನಿಸ್ತದೆ DK ಶಿವಕುಮಾರ್ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ರಾಜ್ಯದ ಮಂತ್ರಿಗಳು ಅಥವಾ ಯಾವುದೇ ಮಂತ್ರಿಗಳು ಇನ್ನೂ ಆ 145 ಪುಟದ ಹೊತ್ತಿಗೇನು ಓದೇ ನೋಡೇ ಇಲ್ಲ ಅವರು ಒಬ್ಬ ಮಂತ್ರಿಗಳಾಗಿ. ಆ ಕ್ವಶನ್ ಕೇಳಿದಾಗ ಈ ಕ್ವಶನ್ ಐತೀನಿ ಈ ಕ್ವಶನ್ ಕೇಳ್ತಾರಂದ್ರೆ ನಿಮ್ಗೆ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ. ಮತ್ತು ಹೆಂಗೆ ಜಾರಿ ಮಾಡಿದ್ರಿ? ಹೆಂಗೆ ಜಾರಿ ಮಾಡಿದ್ರಿ? ಜ್ಞಾನನೇ ಇಲ್ಲ. ಹೆಂಗೆ ಕ್ಯಾಬಿನೆಟ್ಗೆ ಅಪ್ರೂವಲ್ ಕೊಟ್ರಿ? ಮತ್ತು ಸಿದ್ದರಾಮಯ್ಯನವರು ಅವ್ರು ಟೈಮ್ ಫಿಕ್ಸ್ ಮಾಡ್ತಾರೆ. ನೋಡ್ರಿ, ಟೈಮ್ ಫಿಕ್ಸ್ ಮಾಡೋದು ಅಧಿಕಾರ ಒಂದ್ಸಲ ಹಿಂದುಳಿದ ವರ್ಗದ ಆಯೋಗಕ್ಕಿದೆ. ಅವ್ರು ಯಾವಾಗ ಸರ್ವೆ ಮಾಡಬೇಕು, ಏನು ತಾನ ಯಾವಾಗ ವರದಿ ಕೊಡಬೇಕು ಅವ್ರಿಗೆ ಬಿಟ್ಟಂಥ ವಿಚಾರ. ಅದನ್ನು ನೀವು ಸಿದ್ದರಾಮಯ್ಯ ಡಿಕ್ಟೇಟ್ ಮಾಡ್ತಾರಂದ್ರೆ ಇದು ನಿಮ್ಮ ಪರ್ಸನಲ್ ಅಜೆಂಡಾ. ಜನರನ್ನು ಹೊಡೆಯುವಂಥದ್ದು, ಜಾತಿಗಳನ್ನು ಹೊಡೆಯುವಂಥದ್ದು, ಎಲ್ಲ ಸಮಾಜಗಳನ್ನು ಹೊಡೆಯುವಂಥ ಕೆಲಸ ಇವತ್ತು ಇದ್ರ ಮುಖಾಂತರ ನೀವು ಮಾಡ್ತಿದ್ರಿ. ಮತ್ತು 450 ಕೋಟಿ ಜನರ ಹಣವನ್ನು ವೇಸ್ಟ್ ಮಾಡ್ತಾ ಇದ್ದೀವಿ. ವೇಸ್ಟ್ 2020 ಈಗ ಯಾಕೆ ಹರಿಬರಿ ಮಾಡಕತ್ತಾರೆ ಅಂದರೆ ಜನವರಿ 26ರಿಂದ ಕೇಂದ್ರ ಸರ್ಕಾರದ ಜಾತಿ ಗಣತಿ ಚಾಲು ಆತಂದ್ರೆ ಇವ್ರಿಗೆ ವ್ಯಾಲ್ಯೂನೇ ಇಲ್ಲ. ಹೌದು ಹೌದು. ಅದಕ್ಕೆ ಈಗ ಹರಿಬರಿ ಮಾಡಿ ಒಂದು ಗೊಂದಲದ ರಿಪೋರ್ಟ್ ತಯಾರು ಮಾಡುವಂಥ ಹಂತದಲ್ಲಿ ಇವತ್ತು ಸಿದ್ದರಾಮಯ್ಯ ಇದ್ದಾರೆ. ಇದನ್ನು ಖಂಡಿಸ್ತೀನಿ. ಮತ್ತು ಎಲ್ಲಿವರೆಗೆ ಅಂದರೆ ತೊಗಲಕ್ಕೆ ಸರ್ಕಾರ ಅಂತಿದ್ರಲ್ಲ, ಮೊದಲು 15 ದಿವಸದೊಳಗೆ ಮುಗಿಸ್ಬೇಕು, ಆಗಲಿಲ್ಲ. ಶಾಲಾ ಅವಧಿ ಮುಗೀತು, ರಜಾ. ಪಾಪ ಶಿಕ್ಷಕರು ಸಫರ್ ಆಗಬೇಕು, ನಮ್ಮ ಹುಡುಗರು ಸಫರ್ ಆಗಬೇಕಲ್ಲ. ಈಗ ನೀವು ಇನ್ನೊಂದು 8-10 ದಿವಸ ರಜಾ ಕೊಟ್ಟರೆ ಅವ್ರು ಸ್ಟಡಿ ಹಂಗೆ ಅವಾಗಬೇಕು. ಯಾವಾಗ ಆಗಬೇಕು? ಸ್ಪೆಷಲ್ ಕ್ಲಾಸ್ ಅಂತ DK ಶಿವಕುಮಾರ್ ಅದು ಸ್ಪೆಷಲ್ ಕ್ಲಾಸ್ ಯಾವ ರಾತ್ರಿ ಕೊಡೋರು ಸ್ಪೆಷಲ್ ಕ್ಲಾಸ್. ಅವ್ರು ಮೆಂಟಲಿ ರೆಡಿ ಆಗಬೇಕಲ್ಲ ಶಿಕ್ಷಕರು. ಮೆಂಟಲಿ ಈಗ 10 ದಿವಸ ರಜಾ ಹೋತಂದ್ರೆ ಹುಡುಗರು ಮತ್ತೆ ಆಲಸ್ಯ ಆಗಿಬಿಡ್ತಾರೆ. ಅವರೆಲ್ಲ ಆ್ಯಕ್ಟಿವಿಟೀಸ್ ಪಟ್ಟಿದ್ರ ಆ್ಯಕ್ಟಿವಿಟೀಸ್ ಎಲ್ಲ ಬಂದು ಅಂದರೆ ಇವತ್ತು ಜನಸಾಮಾನ್ಯರ ಮೇಲೆ ಮತ್ತು ಮಕ್ಕಳ ಮೇಲೆ ಕೆಟ್ಟದಾದಂಥ ಪ್ರಭಾವ ಬೀರುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ತಮ್ಮ ಒಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ, ವೈಯಕ್ತಿಕ ಅಜೆಂಡಾ ತಿಳಿಸುವ ಸಲುವಾಗಿ ಈ ರೀತಿಯಾದಂಥ ಕಾಂಗ್ರೆಸ್ಸಿನ ನೀತಿ ಇದೆ. ಅದರಿಂದನೇ ಕಾಂಗ್ರೆಸ್ಸು ಇವತ್ತು ನಶಿಸಿ ಹೋಗ್ತಾ ಇದೆ. ಮತ್ತು ಕರ್ನಾಟಕದಲ್ಲಿ ಸಹಿತ ಇನ್ ಕಮಿಂಗ್ ಡೇಸ್ ಕರ್ನಾಟಕದಲ್ಲಿ ಬರುವಂಥ ದಿವಸಗಳಲ್ಲಿ ಇನ್ನು ಕಾಂಗ್ರೆಸ್ ಎಂದೂ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸರಿ, ಓಕೆ. ನನ್ನ ಕೊನೆ ಪ್ರಶ್ನೆ ಸರ್, ನಿಮ್ಮ ಕೇಂದ್ರದ ಮೇಲೆ ಜಗದೀಶ್ ಶೆಟ್ಟರು ಮುಂದೆ ಮಿನಿಸ್ಟರ್ ಆಗಬಹುದಾ? ಈ ಬೆಳಗಾವಿಯಿಂದ ಬರ್ತಾ ಇರೋಂಥ ಒಂದು ಕೂಗು, ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ, ಮುಂದಿನ ಒಂದು 2.5 ವರ್ಷ ನಂತರ ಆದರೂ ಕೂಡ ಈ ಭಾಗಕ್ಕೆ ಅವಕಾಶ ಕೊಡಬೇಕು, ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮನ ನಾಡಿಗೆ ಒಂದು ಮಿನಿಸ್ಟ್ರಿ ಕೊಡಬೇಕು ಅನ್ನುವಂಥ ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಆಗಬಹುದಾ ಸರ್? ಇದು ನನ್ನ ಪ್ರಶ್ನೆ ಅಲ್ಲ ಸರ್, ಇದು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತ್ತು ಹೊರಗಿನ ನಿಮ್ಮನ್ನು ಭಾಳ ವರ್ಷದಿಂದ ಪ್ರೀತಿ ವಿಶ್ವಾಸದಿಂದ ಅಭಿಮಾನವಾಗಿ ಇಟ್ಕೊಂಡಿರ್ತಕ್ಕಂಥ, ಹೃದಯದಲ್ಲಿ ಕಾದಿಟ್ಕೊಂಡಿರ್ತಕ್ಕಂಥ ಅಭಿಮಾನದಿಂದ ಬಂದಿರತಕ್ಕಂಥ ಒಂದು ಪ್ರಶ್ನೆ ಸರ್. ಜನರಿಗೆ ಅಪೇಕ್ಷೆ ಇದ್ದೇ ಇದೆ ಡೆಫಿನೆಟ್ಲಿ. ಜಗದೀಶ್ ಶೆಟ್ಟರ್ ಬಗ್ಗೆ ಅದು ಆಗಬೇಕು ಇದು ಬೇಕಂತಿದ್ದೆ, ಇಲ್ಲ ಅಂತ ಹೇಳೋದಿಲ್ಲ. ಮತ್ತು ನಂದು ಮೊದಲಿಂದ ಸ್ವಭಾವ ಯಾವುದೇ ಒಂದು ಹುದ್ದೆಯನ್ನು ಯಾವುದಕ್ಕೂ ಆಸೆ ಪಟ್ಟು ನಾ ಹಿಂದೆ ಹೋದವಲ್ಲ. ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಆದಾಗ, ಮಂತ್ರಿ ಆದಾಗ, ಮುಖ್ಯಮಂತ್ರಿ ಆದಾಗ ನಾ ಯಾರಿಗೂ FIN ಅಂತಂದು ಸ್ಥಾನ ತೊಗೊಂಡವಲ್ಲ. ಇವತ್ತು ಸಹಿತ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತೀನಿ, ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ. ಇವತ್ತು ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡು, ಓಕೆ ಮಾಡಕತ್ತೀನಿ. ಮುಂದೆ ಇಂಥ ಜವಾಬ್ದಾರಿ ತೊಗೊಂಡು ಮಾಡಪ್ಪ ಅದಕ್ಕೂ ತಯಾರಿದ್ದೀನಿ. ಇಲ್ಲಾಂದ್ರೆ ಇಷ್ಟೇ MP ಆಗಿ ಕೆಲಸ ಮಾಡು, ಅದರಲ್ಲಿ ನಾನು ಪರ್ಫಾರ್ಮೆನ್ಸ್ ತೋರಿಸ್ತೀನಿ. ಇಷ್ಟು ನಂದು ಇಟ್ಕೊಂಡು ಜನರ ಅಪೇಕ್ಷೆ ಬೈಕಾಸ್ಟ್ ನಾವು ಜಗದೀಶ್ ಶೆಟ್ಟರು ಹಂಗಾಗಬೇಕು ಹಿಂಗಾಗಬೇಕು ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂತೇಳಿ ಅವರ ಅಪೇಕ್ಷೆಗೆ ತಕ್ಕದ ರೀತಿಯಲ್ಲಿ ನಾನು ನಿರ್ವಹಣೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಆದರೆ ಇದೆಲ್ಲ ನಿರ್ಧಾರ ಆಗುವಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವ್ರು ಹೆಂಗೆ ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಓಕೆ. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಇಷ್ಟೊತ್ತಿನವರೆಗೆ ತಮ್ಮ ಸಮಯ, ತಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಕೊನೆಯದಾಗಿ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಈ ರಾಜ್ಯದ ಜನತೆಗೆ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಜನತೆಗೆ ಒಂದು ಸಂದೇಶ ಕೊಡೋದಾದರೆ, ಒಂದು ಮಾಜಿ ಮುಖ್ಯಮಂತ್ರಿಯಾಗಿ, ಒಂದು ಸಂಸದರಾಗಿ ಡೆವಲಪ್ಮೆಂಟ್ ವಿಷಯದಲ್ಲಿ ಇನ್ನು ಉಳಿದಿರ್ತಕ್ಕಂಥ 3.5 ವರ್ಷ ಕಾಲಾವಧಿಯಲ್ಲಿ ಒಂದು ಸಂದೇಶ ಕೊಡೋದಾದರೆ ಆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗಾಗಲೇ ಲೋಕಸಭಾ ಸದಸ್ಯನಾಗಿ
ಬೆಳಗಾವಿ ಜನತೆಗೆ ನ್ಯಾಯ ಒದಗಿಸುವಂಥ ಕೆಲಸ ಕಳೆದ 1.5 ವರ್ಷದಿಂದ ಮಾಡ್ತಾಯಿದ್ದೇನೆ. ಇನ್ನು 3.5 ವರ್ಷ ಅವಧಿ ಇದೆ. ಈ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಪರಿಣಾಮಕಾರಿ ಕೆಲಸವನ್ನು ಮಾಡಿಕೊಂಡು ನನ್ನೊಂದು ಮೊದಲಿಂದ ಅಜೆಂಡಾ ಇದೆ. ಬೆಳಗಾವಿ ಜನರಿಗೆ ನಾನು ಪ್ರಾಮಿಸ್ ಮಾಡಿದ್ದೆ, ಬರುವಂಥ ದಿವಸಗಳಲ್ಲಿ ಲೋಕಸಭಾ ಸದಸ್ಯನಾದ ಮೇಲೆ ಬೆಳಗಾವಿಯನ್ನು ಸೆಂಟ್ರಲ್ ಸ್ಟೇಜಿಗೆ ತೊಗೊಂಬರ್ತೀನಿ ಅಂತೇಳಿ. ಆ ರೀತಿ ಸೆಂಟ್ರಲ್ ಸ್ಟೇಜ್ ತರಲಿಕ್ಕೆ ಅದು ಮೂಲಭೂತ ಸೌಕರ್ಯ ಅಭಿವೃದ್ಧಿಯ ಪರವಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ, ಒಂದು ಮಾದರಿಯಾದಂಥ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ, ಜನರಿಗೆ ನ್ಯಾಯ ಒದಗಿಸಲಿಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ಮಾಡ್ತೀನಿ. ಜನರ ಒಂದು ಸಹಕಾರ ಯಾವಾಗಲೂ ಇದೆ. ಆ ಜನರ ಸಹಕಾರ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ ಅನ್ನುವಂಥ ಭರವಸೆನ ನಮ್ಮ ಜನತೆಗೆ ನಾನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಇಷ್ಟೊತ್ತುವರೆಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ. ಆ ದೇವರು ತಾವು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಅನ್ಕೊಂಡಂಥ ರೀತಿಯಿಂದ ಮತ್ತು ಏನು ಡೆವಲಪ್ಮೆಂಟ್ ಮಾಡಬೇಕಂತ ಕನಸುಗಳನ್ನು ಕಟ್ಕೊಂಡ್ರಿ, ಯಶಸ್ಸನ್ನು ಕೊಡಲಿ ಅಂತ ಹೇಳುತ್ತಾ ಈ ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ, ಜೈನ್ ಸರ್. ನಮಸ್ಕಾರ. ಓಕೆ.